ನಮಸ್ಕಾರ ವೀಕ್ಷಕರೇ. ಉಳ್ಳಾಲದಲ್ಲಿ ವೀರರಾಣಿ ಅಬ್ಬಕ್ಕನ ಹೆಸರಲ್ಲಿ ಅಬ್ಬಕ್ಕ ಟಿವಿ ಆರಂಭಗೊಂಡು ಇದೀಗ 13ನೇ ವರ್ಷಕ್ಕೆ ಕಾಲಿಡ್ತಿದ್ದಾಳೆ ಅಬ್ಬಕ್ಕ. 12ರಿಂದ ಮೇಲೆ ಅವಳು ಮಗುವಲ್ಲ, ಹುಡುಗಿಯಲ್ಲ, ಅಂತೂ ಬಹಳಷ್ಟು ಜವಾಬ್ದಾರಿ ನಮ್ಮ ಮುಂದಿದೆ. ಅಬ್ಬಕ್ಕ ಟಿವಿಯ 10ನೇ ವರ್ಷ ದಶಮ ಸಂಭ್ರಮವನ್ನು ವಿಜೃಂಭಣೆಯಿಂದ ಮಾಡಿದ್ದೇವೆ. ಇನ್ನು ಮುಂದಕ್ಕೆ 15ನೇ ವರ್ಷ ಅಥವಾ 25 ವರ್ಷವನ್ನು ಆಚರಿಸಬೇಕು ಅನ್ನುವಂಥ ಒಂದು ಕನಸು ಇರುವಾಗಲೇ 13ರಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ತುಡಿತದಿಂದಾಗಿ ಅಬ್ಬಕ್ಕ ಟಿವಿ ಇವರಿಗೆ 8 ಮಂದಿ ಸಾಧಕರನ್ನು ಗೌರವಿಸಿದೆ. ಮುಂದೆ ಉಳಿದಿರುವಂಥದ್ದು 5 ಮಂದಿ. ಈ 5 ಮಂದಿಯಲ್ಲಿ ನಮ್ಮೂರಿನ ಒಬ್ಬಳು ಪ್ರತಿಭೆ, CETಯಲ್ಲಿ ಬಹಳ ದೊಡ್ಡ ದಾಖಲೆಯನ್ನು ಮಾಡಿರುವಂತಹ ನಮ್ಮೂರಿನ ದಿವಂಗತ ರಮಾನಾಥ್ ಕೋಟೆಕಾರ್ ಅವರ ಪುತ್ರಿ ಸಾಯಿಕ್ಷಾ ಅವರನ್ನು ಒಂದು ಅಭಿನಂದಿಸಬೇಕು ಅಂತೇಳಿ ಕಳೆದ 1.5 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೇವೆ. ಆದರೆ ಸಾಯಿಕ್ಷಾ ಕೈಗೆ ಸಿಗಲಿಲ್ಲ. ಅವರು ಅವರ ವ್ಯಾಸಂಗದ ಬಳಿಕ MBBS ಪದವಿಯ ಬಳಿಕ ಉನ್ನತ ವ್ಯಾಸಂಗಕ್ಕಾಗಿ ಡೆಲ್ಲಿಗೆ ಹೋದರು. ಭಾಳ ಒಂದು ಸಂದರ್ಭ ಇವತ್ತು ಕೂಡಿ ಬಂತು. ಆ ರಮಾನಾಥ್ ಕೋಟೆಕಾರ್ ಅಂದರೆ ಅವರ ಅಪ್ಪಾಜಿಯ ಪ್ರಥಮ ಪುಣ್ಯಸ್ಮರಣೆಗಾಗಿ ಅವರ ಊರಿಗೆ ಬಂದಿದ್ದರು. ಇವತ್ತು ಆ ಕಾರ್ಯಕ್ರಮ ನಡೆಯಿತು. ಅಲ್ಲಿ ಕೂಡ ಸಾಯಿಕ್ಷಾ ಮಾತಾಡಿರುವಂಥದ್ದು ಕೇಳಿದವರಿಗೆ ಒಂದು ರೀತಿ ಇಂತಹ ಅಪ್ಪ ಮತ್ತು ಇಂತಹ ಮಗಳು ನಿಜವಾಗಿ ಎಲ್ಲರಿಗೂ ಕೂಡ ಮಾದರಿ ಅನ್ನೋ ರೀತಿಯಲ್ಲಿ ನಾವಲ್ಲಿ ಗಮನಿಸಿದ್ದೆವು. ಅಂತೂ ಸಾಯಿಕ್ಷನನ್ನು ಅಭಿನಂದಿಸಲೇಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ರಮಾನಾಥ್ ಕೋಟೆಕಾರ್ ಆಶಕ್ಕನವರ ಮನೆಗೆ ನಾವು ಬಂದಿದ್ದೇವೆ. ಈಗ ಈ ಒಂದು ಸಾಯಿಕ್ಷಾ ಅವರನ್ನು ಅಭಿನಂದನೆ ಮಾಡಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ನಮ್ಮ ಬಹಳ ಆತ್ಮೀಯರು ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಮತ್ತು ಅಧ್ಯಕ್ಷರಾಗಿ ಇಂತಹ ಒಂದು ಕಾರ್ಯಕ್ರಮಗಳನ್ನೇ ಅವರು ಮನೆಗೆ ಹೋಗಿ ಅಂದರೆ ಚಾವಡಿ ತಮ್ಮನ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಕಳೆದ 3-4 ತಿಂಗಳುಗಳಿಂದ ಮಾಡ್ತಾ ಬಂದಿದ್ದಾರೆ. ಅವರ ಕಲ್ಪನೆಯ ರೀತಿಯಲ್ಲೇ ನಾವು ಕೂಡ ಮಾಡಬೇಕು, ಮನೆಗೆ ಹೋಗಿ ಮಾಡಬೇಕು ಅನ್ನೋಂಥದ್ದು ಹುರುಪು ಇದೆ, ಉಲ್ಲಾಸ ಇದೆ. ಆ ಕಾರಣಕ್ಕಾಗಿ ಅವರನ್ನು ನೀವು ಬಂದು ಈ ಒಂದು ಸನ್ಮಾನವನ್ನು ನೆರವೇರಿಸಿ ಅಂತ ಕೇಳಿಕೊಂಡಾಗ ಭಾಳಷ್ಟು ಸಂತೋಷದಿಂದ ತಾರನಾಥ್ ಕಾಪಿಕಾಡ್ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಮುಂದೆ ತಾರನಾಥ್ ಕಾಪಿಕಾಡ್ ಅವರನ್ನು ಸನ್ಮಾನದ ಈ ಪುಟ್ಟ ವೇದಿಕೆಯ ಮನೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮಸ್ತೆ ಸರ್, ಬನ್ನಿ. ನಮ್ಮ ಸಂಸ್ಥೆಯ ಶಿವು HT ಅವರು ಅವರಿಗೆ ಒಂದು ಶಾಲು ಹಾಕಿ ಒಂದು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಗೆ ಸಾಯಿಕ್ಷಾ ಅವರ ಅಪ್ಪನ ತಮ್ಮ ಅಂದರೆ ಚಿಕ್ಕಪ್ಪ ಡಾಕ್ಟರ್ ಲಕ್ಷ್ಮಣ್ ಅವರಿದ್ದಾರೆ. ಅವರು ಮಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಒಂದು ಬೋನ್ ಸ್ಪೆಷಲಿಸ್ಟ್ ಆಗಿ, ಎಲುಬು ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವವರು. ಸಾಯಿಕ್ಷನ ಕನಸುಗಳಿಗೆ ಬಹಳಷ್ಟು ರೆಕ್ಕೆ ಪುಕ್ಕಗಳನ್ನು ಜೋಡಿಸಿಕೊಟ್ಟಂಥ ಒಬ್ಬರು ವೈದ್ಯರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೂ ಕೂಡ ಒಂದು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಮಾನಾಥ್ ಕೋಟೆಕಾರ್ ಅವರ ಸಹೋದರಿ, ನಿವೃತ್ತ ಮುಖ್ಯ ಶಿಕ್ಷಕಿ. ಅವರು ಮಗುವೀರ ಶಾಲೆ ಉಳ್ಳಾಲದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕಿಯಾಗಿದ್ದವರು. ವೇದಾವತಿ ಮೇಡಮ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತನ. ಬನ್ನಿ. ಡಾಕ್ಟರ್ ಪ್ರಮೋದ ಮೇಡಮ್ ನಮ್ಮ ಜೊತೆಗಿದ್ದಾರೆ. ವೈದ್ಯರಿಗೆ ವೈದ್ಯರಾಗಿ ಇನ್ನಷ್ಟು ಪುಷ್ಟಿಯನ್ನು ತುಂಬಿಸುವವರು ಪ್ರಮೋದ ಮ್ಯಾಮ್, ಬನ್ನಿ. ಸಾಯಿಕ್ಷಾ ಅವರನ್ನು ಈ ಭೂಮಿಗೆ ಪರಿಚಯ ಮಾಡಿಕೊಟ್ಟವರು ಅವರ ಜನನಿ ಆಶಕ್ಕ ಇದ್ದಾರೆ. ತಾವು ಕೂಡ ವೇದಿಕೆಗೆ ಬನ್ನಿ ಮ್ಯಾಮ್. ಅದೇ ಸಾಯಿಕ್ಷೆಯಲ್ಲಿ ಹೌದು, ಈಗ ಬರ್ತಾ ಇರೋರು ಡಾಕ್ಟರ್ ಸಾಯಿಕ್ಷಾ. ಅವರಿಗೆ ಡಾಕ್ಟರ್ ಪ್ರಮೋದ ಅವರು ಒಂದು ಶಾಲು ಪ್ರಾರಂಭದಲ್ಲಿ ಒಮ್ಮೆ ಹಾಕ್ತೀರಿ, ಆಮೇಲೆ ಸನ್ಮಾನದ ಶಾಲು ಬೇರೆ ಇರ್ತದೆ. ಎಲ್ಲರಿಗೂ ಕನಸಿದೆ, ನಮ್ಮ ಮಕ್ಕಳು 99.5% ಮಾರ್ಕ್ ತೆಗಿಬೇಕು, ಅಂತೂ ಎಲ್ಲರೂ ಡಿಸ್ಟಿಂಕ್ಷನ್ ಬರಬೇಕು. ಎಲ್ಲ ತಾಯಿ ತಂದೆಯರಿಗೂ ಕೂಡ ಆ ಕನಸಿದೆ. ಆದರೆ ಎಷ್ಟು ಮಂದಿಗೆ ಅದು ಸಾಧ್ಯ ಆಗ್ತದೆ? ಒಂದು ವೇಳೆ ಅಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವವರನ್ನು ಕೂಡ ನಾವು ಪ್ರೋತ್ಸಾಹಿಸಬೇಕು ಅನ್ನೋದು ನಮ್ಮ ನಿಲುವು. ಜನ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಪ್ರೆಸ್ ಕ್ಲಬ್ಬಲ್ಲೂ ಕೂಡ ಗೌರವಿಸಿದ್ದೇವೆ. ಈಗ ನಾವು
ಸಾಯಿಕ್ಷ ಅವರನ್ನು ಗೌರವಿಸುವಂಥ ಪ್ರಕ್ರಿಯೆಗೆ ಹೋಗೋಣ. ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಪತ್ರಕರ್ತರು, ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಸಾಯಿಕ್ಷ ಅವರನ್ನು ಗೌರವಿಸ್ತಾರೆ. ವಿದೇಶ ಮಾತಾ ಸುತ್ತರಪ್ಪುನ ಇಜ್ಜಲ್ಪನ ಪರವರು ಪೋನಗಲ ಅಖಿಲ ತೆರಿಪಾಯರ ಓಡಾದು ತುಳು ಅಕಾಡೆಮಿ ಪ್ರಕಟನ ಮಂತನ ಪುಸ್ತಕ ತುಳುತ ಪುಸ್ತಕ ಇಂಗ್ಲಿಷ್ ಅನುವಾದ ಮಂತನ ಪುಸ್ತಕ ನೀವು ಬರ್ತೀವಿ ಡಾಕ್ಟರ್ ಸಾಯಿಕ್ಷಾಗೆ ಅಕಾಡೆಮಿಯ ಪರವಾದ ಸಂದೇಶ ಮಾತನಾಡಿದೆ. ಸಾಯಿಕ್ಷ ಕೋಟೆಕಾರ್ ಇವರನ್ನು ಬಹಳ ಆತ್ಮೀಯವಾಗಿ ಸನ್ಮಾನಿಸಿ ತುಳು ಅಕಾಡೆಮಿಯಿಂದ ಪ್ರಕಟಿತವಾದಂತಹ ಬಹಳ ಒಂದು ಮೌಲ್ಯಯುತವಾದ ಪುಸ್ತಕಗಳನ್ನು ಕೂಡ ಕೊಟ್ಟು ಸನ್ಮಾನಿಸಿರುವಂತಹ ತಾರನಾಥ್ ಕಾಪಿಕಾಡ್ ಅವರಲ್ಲಿ ಅಗಾಧವಾದಂಥ ಅನುಭವಗಳಿದೆ. ಅವರು ಮಕ್ಕಳೊಟ್ಟಿಗೆ ಮಾತಾಡ್ತಾರೆ, ಹಿರಿಯರೊಟ್ಟಿಗೆ ಮಾತಾಡ್ತಾರೆ, ಜನಪದ ವಿದ್ವಾಂಸರ ಜೊತೆಗೆ ಮಾತಾಡ್ತಾರೆ, ಪತ್ರಕರ್ತರಾಗಿ ರಾಜಕೀಯ ವ್ಯಕ್ತಿಗಳನ್ನು ಬಹಳ ದೊಡ್ಡ ಸಂದರ್ಶನವನ್ನು ಮಾಡಿದವರು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರು. ಈಗ ಸಾಯಿಕ್ಷನ ಕುರಿತು ಮತ್ತು ಈ ಒಂದು ಕುಟುಂಬದ ಬಗ್ಗೆ ಅವರು ಹೆಮ್ಮೆಯ ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾರೆ. ಬಂಧುಲೆ ಬಾರಿ ಒಂಜಿ ಪೊರ್ಲುದ ಲೇಸ್ ಬಾರಿ ಮಲ್ಲ ಸಭೆ ಹತ್ತನ್ಲ ಬಾರಿ ಮಲ್ಲ ಮನಸ್ಸುದಕ್ಕೆ ಮಾತ ಸೇರಿದ ನನ್ನ ಚಿತ್ತನ ಸಭೆ ಅಂತ ಇನ್ನಿತ ಸಭೆಟ್ ಡಾಕ್ಟರ್ ಲಕ್ಷ್ಮಣ್ ರೊಲ್ಲೆರು ಅಂಚನೆ ಡಾಕ್ಟರ್ ಪ್ರಮೋದ ಬಕ್ಕ ವೇದಾವತಿ ಟೀಚರ್ ಬಕ್ಕ ಮಾನ್ಯ ರಮನಾಥೇರ್ನ ಶ್ರೀಮತಿ ಆಶಕ್ಕ ಡಾಕ್ಟರ್ ಸಾಯಿಕ್ಷ ಅಂಚನೆಕಲ್ನ ಬಂಧುಲು ಬಕ್ಕ ಅಬ್ಬಕ್ಕ ಟಿವಿದ ಪ್ರವರ್ತಕರೈನ ಸುದೀರ್ಘ ಕಾಲದ ಸನ್ಮಿತ್ರೆ ಶಶಿಧರ ಪಯ್ಯತ್ತೆ ಬೈಲಿ ಮಿಕ್ಕಿಲಿಗೆ ಮಾತೆರೆಗಲ ಯಾನ್ ಈ ಪೊರ್ತುಡು ಅರ್ತಿಪಿರ್ತಿದ ನಮಸ್ಕಾರನ ಮಲ್ತೊಂದು ಅಬ್ಬಕ್ಕ ಟಿವಿ 13ನೇ ವರ್ಷ ಪಜ್ಯದೀಪನ ಪೊರ್ತುಡು ಬಾರಿ ಒಂಜಿ ಮೌಲಿಕವಾಯಿನ ಕಾರ್ಯಕ್ರಮನ ಅವು ನಮ್ಮ ಊರುದ ಹಿರಿಯಾಕಲೆಗೆ ಅಂಚನೆ ಕಿರಿಯಾಕಲೆಗೆ ಸನ್ಮಾನ ಮನ್ಪುನಂಚಿತ್ತನ ಅಕಲೆಗೆ ಮಾನಾದಿಗೆ ಮನ್ಪುನಂಚಿತ್ತನ ಅಕಲೆ ತಮ್ಮನ ಮನ್ಪುನಂಚಿತ್ತನ ಒಂಜಿ ಲೇಸನ್ ಅಕಲಕಲ ಊರುಡು ಅಕಲಕಲ ಇಲ್ಲಾಗ ಪೋದು ಮನ್ಪುನಂಚಿತ್ತನ ಕಾರ್ಯನ ಮಲ್ತೊಂದುಲ್ಲೆರು ಬಾರಿ ಎಡ್ಡೆಂತನ ಒಂಜಿ ಕಾರ್ಯ ನೆಕ್ ಯಾನ್ ಸುರೂಕಾದ ಮನ್ಯ ಶಶಿಧರ ಪೊಯ್ಯತ್ತ ಬೇಲು ಬೊಕ್ಕ ಅಂಚನೆ ಅರ್ನ ಇಡೀ ಅಬ್ಬಕ್ಕ ಟಿವಿ ವಾಹಿನಿದ ಸಮಸ್ತ ಬಂಧುಲೆಗಲ ಯಾನ್ ಸೊಲ್ಮೆ ಸಂದೈತ ಮನ್ಪೆ ಇಂಚಿತ್ತನ ಒಂಜಿ ಎಡ್ಡೆ ಕಾರ್ಯ ಯಾನ್ ಡಾಕ್ಟರ್ ಸಾಯಿಕ್ಷ ಮೇರ್ನ ಬಗ್ಗೆ ಪಾತೆರ್ನಾಗ ಇಂಕ್ ರಮನಾಥ ಕೋಟೆಕಾರ್ ನೆನಪಾಪೇರು ಡಾಕ್ಟರ್ ಸಾಯಿಕ್ಷನ್ ಯಾನ್ ತೂಯಿನಂತೆ ಅಪುರ ಪಾಂಡಲ ರಮನಾಥ ಕೋಟೆಕಾರ್ನ ಕರಿನ ಒಂಜಿ 25 ವರ್ಷದಿಂಚೆ ಯಾನ್ ತೂಯಿನಾರ್ ಅರು ಬಾರಿ ಒಂಜಿ ವಿಶಿಷ್ಟವಾಯಿನ ವ್ಯಕ್ತಿ ನಮ್ಮ ಊರುಡು ಒಬ್ಬ ಒಂಜಿ ವಿದ್ವಾಂಸೆ ಬೊಕ್ಕೊಂಜಿ ಬರಹಗಾರೆ ಬೊಕ್ಕೊಂಜಿ ಕಡೆಟ್ ಸಂಘಟಕ್ಕೆ ಬೊಕ್ಕೊಂಜಿ ಕಡೆಟ್ ಸ್ವತಃ ಕಲಾವಿದೆ ನಮ್ಮ ಒಂಜಿ ಯೂನಿವರ್ಸಿಟಿ ಅತ್ತಂಡ ಕಾಲೇಜಿಡ್ ಮಾತ ಉಪನ್ಯಾಸಕರಿಗೆ ಪ್ರಾಧ್ಯಾಪಕರಿಗೆ ಮಾತ ಅಲ್ಪ ಈ ಅಧ್ಯಯನ ಮನ್ಪೆರೆ ಸಂಶೋಧನೆ ಮನ್ಪೆರೆ ಮತ್ತು ಬೊಡೆಯನ ಮತ್ತು ವ್ಯವಸ್ಥೆ ಒಪ್ಪುಂಡು ಅಲ್ಪದ ವ್ಯವಸ್ಥೆನೇ ಅಂಚೆ ಒಪ್ಪುಂಡು ಅಂಡ ರಮನಾಥ ಕೋಟೆಕರ್ ಆರೊಂಜಿ ಬೇತೆನೈನ ವೃತ್ತಿಡಿತ್ತಿನಾರ ಆ ವೃತ್ತಿದ ಒಟ್ಟಿಗೆ ಆರು ಅಧ್ಯಯನ ಮಂತೊಂದು ಪೋದು ದಾಖಲೀಕರಣ ಮಂತನ ಬಕ್ಕ ಬರೆಯಿನ ಬಾರಿ ಅಗಾಧವಾಯಿನ ಅಂಚಾದ ಆರೊಂಜಿ ವಿಶಿಷ್ಟವಾಯಿನ ನೆಲೆಟ್ಟು ಗುಂತು ನಂಚಿತ್ತನ ಒಂಜಿ ಸಂಶೋಧಕ್ಕೆ ಯಾನು ಅರ್ನ ಮುಜಿನಾಲ್ ಬುಕ್ಕು ಪುಸ್ತಕಲೇನು ಈ ಪೊರ್ತುಡು ಉಲ್ಲೇಖ ಮನ್ಪೋಲಿ ಬೊಕ್ಕ ಭಾರಿ ಮಹತ್ವದ ಪುಸ್ತಕ ಅವ್ರು ಮಲ್ಲ ಸುಮಾರು ಪುಸ್ತಕ ಬರೆಯಿಜಿನಲ್ಲ ಬರೇನಂಚಿತ್ತನ ಐನಾಜಿ ಪುಸ್ತಕ ತುಳುನಾಡದ ನಮ್ಮ ಅಧ್ಯಯನ ಪರಂಪರೆ ಭಾರಿ ಮಹತ್ವವಾಯಿನ ಅವು ಕೋಟೆಕಾರದ
ಸಿದ್ದಮೈ ಸಿದ್ದಮರದ ವೈದ್ಯೆ ಮಂತ್ರಿಕೆರನ ಬಗ್ಗೆ ಅಬ್ಬಕ್ಕನ ಕಾಲಡಿತ್ತನ ಸಿದ್ದಮರದನ ಬಗ್ಗೆ ಬರೆಯಿನ ವೈದ್ಯರನ ಬಗ್ಗೆ ಬರೆಯಿನ ಒಂಜಿ ಪುಸ್ತಕ ಬಹುಶಃ ಏರ್ಲ ಒಂಜಿ ದಾಖಲಿಕೆರನ್ನು ಮಂತದಿಜ್ಜಾಣ ಐತ ಬಗ್ಗೆ ಭಾರಿ ತಳಸ್ಪರ್ಶಿಯಾದ ಅಧ್ಯಯನ ಮಂತನ ಪುಸ್ತಕ ಬೊಕ್ಕ ಬಿಲ್ಲವ ಸಮುದಾಯದ ಬಗ್ಗೆ ಬಿಲ್ಲವೇರ್ನ ಆರಾಧನೆ ಬಿಲ್ಲವೇರ್ ಬೊಕ್ಕ ತುಳುನಾಡು ಬಾಸೆಲ್ ಮಿಷನ್ ಬೊಕ್ಕ ತುಳುನಾಡು ಬಾಸೆಲ್ ಮಿಷನ್ ಬೊಕ್ಕ ತುಳುವೇರು ಒಂದು ಬಿಲ್ಲವೇರ್ ಪರಪನ ಪುಸ್ತಕಲು ಬೊಕ್ಕ ಒಂದು ರಾಮಪೇರನ ಬಗ್ಗೆ ಕಂಕನಾಡಿ ರಾಮಪೇರನ ಬಗ್ಗೆ ಬರೆಯನ ಪುಸ್ತಕಲ್ವರ ಪ್ರತಿ ಒಂಜಿ ಪುಸ್ತಕದ ಪಿರವುಡ್ಲ ಭಾರಿ ಒಂಜಿ ತಳಮಟ್ಟದ ಕ್ಷೇತ್ರ ಕಾರ್ಯ ಬೊಕ್ಕ ಅಧ್ಯಯನ ಮಂತೊಂದು ಅದು ಬರೆಯೊಂದು ಪೋತೇರು ತುಲೆ ಇನಿ ಆರು ನಮ್ಮ ಎದುರು ಇಜ್ಜೇರ್ನಾಡಲ್ಲ ನಮ್ಮೊಟ್ಟಿಗೆ ಇಜ್ಜೇರ್ನಾಡಲ್ಲ ಆರು ಮಂತು ಕೊರ್ನ ಅತನ ಆರು ದಾಖಲೀಕರಣ ಮಂತನ ಆ ಪುಸ್ತಕಲು ಉಂಡತೆ ಭಾರಿ ಮಲ್ಲಂಜಿ ಡಾಕ್ಯುಮೆಂಟ್ ಆದ ನಮ್ಮ ಎದುರುಡು ಇನಿ ಉಪ್ಪುಂಡು ಇನಿ ನಾನು ಪಂಡೆ ಇಂಜಿನ ಕೊಟ್ಟೆಕಾರದ ಸಿದ್ದಮರದ ವೈದ್ಯರನ ಬಗ್ಗೆ ಏತೋ ಜನಕ್ಕೆ ತೆರೆದಿಜ್ಜಿ ಇನಿ ಕೈತ ಬಗ್ಗೆ ದಾದಾಳ ತೆರೆಯೋಡದ ಮಂಡ ಆ ಪುಸ್ತಕನೇ ಓದ್ದಾವಡು ಬೊಕ್ಕ ಬಿಲ್ಲವೇರ್ನ ಚರಿತ್ರೆ ಎಲ್ಲ ನಮ್ಮ ತೂ ಒಂದು ಪೋನಾಗ ರಮನಾಥೇರ್ ಬರೆತನ ಪುಸ್ತಕನೇ ಓದೋಡಪ್ಪಣ ಅಂಚಾದ ಭಾರಿ ಪರಿಶ್ರಮ ಜೀವಿ ಆ ಪರಿಶ್ರಮದೊಟ್ಟಿಗೆ ತನ್ನ ವೃತ್ತಿದೊಟ್ಟಿಗೆ ತನ್ನ ಕುಟುಂಬದೊಟ್ಟಿಗೆ ತನ್ನ ಸಂಸಾರನ ಮಾತ ಒಟ್ಟೊಟ್ಟಿಗೆ ಕೊನಪನ ಹೊರತುಡೆ ಅಧ್ಯಯನ ಮಂತೊಂದು ಆರು ಇತ್ತು ಪೊರ್ಲುದ ಬೊಕ್ಕ ಭಾರಿ ಮೌಲಿಕವಾಯಿನ ಕೃತಿಕಲೇನು ತುಳುನಾಡಿಗೆ ಆರು ಸಮರ್ಪಣೆ ಮಾಡ್ತಾರೆ ಅಂಚಾದಾರು ಸದಾಕಾಲ ತುಳುವೇರ್ನ ನೆನೆಪುಡುಪುವೇರು ಆಯ್ತು ಒಟ್ಟಿಗೆನೆ ಅರ್ನ ಏಕೈಕ ಪೊಣ್ಣು ಮಗಲೇನು ಇನ್ನಿತ ಪುರ್ತಕ ಡಾಕ್ಟರ್ ಸಾಯಿಕ್ಷ ಆಪನ ಆ ಒಂಜಿ ಹಿನ್ನೆಲೆ ರಮನಾಥೇರ್ನ ಭಾರಿ ಮಲ್ಲ ಕೊಡುಗೆ ಅತ್ತಂಡ ತ್ಯಾಗಲ ಉಂಟು ಅಂಚನೆ ಅರ್ನ ಮೆಗ್ಗಿಯೊಲ್ಲೇರು ಮುಲ್ಪ ಐಕ್ ಬೊಡಾಯಿನ ಪೂರಕವಾಯಿನ ಅಂಚನ ಪನ್ಪೇರು ಒಂಜಿ ಬೆರಿತಾಂಗ್ ಅತ್ತಂಡ ಅಪಗ ಬೊಡಾಯಿನ ಒಂಜಿ ಅನುಭವದ ಪಾತೆರಲ್ಲ ಅಡ್ವೈಸ್ ಅಂದ ಮನ್ಪ ಇನ್ನು ನೇನು ಮಾತ ಕೊರೊಂದು ಆರು ಯಾಪಲ ಆರು ಏನು ಸುಮಾರು ಸತಿ ಪಾತೆರಂಗೆಲ್ಲ ಪಂತನ ಉಂಟು ಒಂದು ಏನು ಮೆಗ್ಗಿ ಇಂಕಲ ಕೊಟ್ಟು ಡಾಕ್ಟರ್ ಆದಿತ್ತು ಆದುಲ್ಲೆ ನಿಂಕಲ ಸುಮಾರು ಜನ ಜೋಕುಲು ಬಸ್ ಏಳೆನ್ಮ ಜನ ಜೋಕುಲು ಇತ್ತಾರ ಅಂತ ಮಲ್ಲ ಸಂಸಾರ ಇಂಕಲ್ಲ ಕೂಡು ಸಂಸಾರ ಅಂಚಿತನ ಸಂಸಾರಡ್ ಇಂಕಲು ಬಾರಿ ಪರಿಶ್ರಮ ಅರ್ನ ಅಮ್ಮೆರ್ನ ಕಾಲಡ್ ಇಂಚ ಒಂಜಿ ಫೋಟೋ ಫ್ರೇಮ್ದ ಅಂಗಡಿನ ದಿ ಒಂದು ಐನ ನಡಪಾದು ಐದು ಬೇಕಾದ್ರೆ ನಪ್ಪೆ ಐನ ನಡಪಾದು ಇನಿಕಾನಗ ಒಂಜಿ ಮಲ್ಲ ಒಂಜಿ ವ್ಯವಹಾರದ ಸಂಸ್ಥೆ ಅದು ನಡತೊಂದು ಇಡೀ ಮಾತ ಕುಟುಂಬದ ಕೆಲಗೆಲ್ಲ ಒಂಜಿ ಆದಾಯ ತನ್ನ ಬದುಕನ್ನು ಕಟ್ಟದು ಕೊರ್ರೆ ಸಾಧ್ಯ ಆತಂದು ಅಂಚ ಅದು ಭಾರಿ ಸಜ್ಜನೆ ಭಾರಿ ಎಡ್ಡೆ ರೀತಿಡ್ ಬದುಕನ್ನು ನಡತೊಂದು ಅತನ ಇಡಿಯರ್ನ ಕುಟುಂಬದ ಕಲೆಲ್ಲ ಒಂಜಿ ಎಡ್ಡೆ ಸಾದಿಗೆ ಕೊನಪಾಯಿನಾರು ಅಂಚನೆ ಮಗಲೆಗೆಲ್ಲ ಭಾರಿ ಮಲ್ಲ ಮಟ್ಟಡ್ ಆರೊಂಜಿ ಆದರ್ಶ ಆತೇರ್ ಪನ್ಪುನೆಕ್ ಇನ್ನೆ ಡಾಕ್ಟರ್ ಸಾಯಿಕ್ಷ ಈ ಒಂಜಿ ಘನತೆದ ಒಂಜಿ ಉದ್ಯೋಗಗ್ ಅತ್ತಂಡ ಈತೊಂಜಿ ಮಲ್ಲ ಸ್ಥಾನಮಾನಗ್ ಬರಿಯರೆಲ್ಲ ಅರ್ನಂಜಿ ಬಾರಿ ಮಲ್ಲ ಪ್ರೇರಣೆ ಉಂಡು ನನ್ನ ದುಂಬುಗಲ ಡಾಕ್ಟರ್ ಸಾಯಿಕ್ಷನ ಕೈ ಹಿಡಿದಲ ಮಲ್ಲ ಸೇವೆಲು ನಮ್ಮ ಊರಿಗೂ ತಿಕ್ಕಲೆಕ್ಕ ಆವುಡು ಐಕ್ ಸದಾ ಐಕ್ ಮಾನ್ಯ ರಮನಾಥ ಕೋಟೆಕರ್ನ ಆಶೀರ್ವಾದಲ ಯಾಪಲ ಉಪ್ಪುನೊಂದು ಯಾನಿ ಪೊರ್ತುಡು ಎನ್ನೊಂದುಲ್ವೆ ಅಂಚಾದ ಇನ್ನಿತ ಪೊರ್ತುಡು ಡಾಕ್ಟರ್ ಎನ್ನ ಸನ್ಮಿತ್ರರಾಯನ ರಮನಾಥ ಕೋಟೆಕರ್ನ ಮಗಲ್ ಡಾಕ್ಟರ್ ಸಾಯಿಕ್ಷಗ್ ಇನಿ ಅರ್ನನೆ ಇಲ್ಲಡು ಒಂಜಿ ತಮ್ಮನ ಅತಂಡ ಒಂಜಿ ಮಾನಾದಿಗೆ ಮನ್ಪೆರೆ ಅವಕಾಶ ಮಂತುಕೊರ್ನ ಕುಟುಂಬದ ಸರ್ವೇರೆಗಲ ಅಂಚನೆ ಹಬ್ಬ ಟಿವಿದ ಸರ್ವೇರೆಗಲ ಯಾನಿ ಪೊರ್ತುಡು ಸೊಲ್ಮೆ ಸಂದೈತ ಮಂತದ ಡಾಕ್ಟರ್ ಸಾಯಿಕ್ಷನ ವೃತ್ತಿ ಜೀವನ ಬಾರಿ ಎಡ್ಡೆ ರೀತಿಡ್ ದುಂಬು ಪವಾಡು ಬಾರಿ ಮಲ್ಲ ಪುಗರ್ತೆ ಅರೆಗೆ ಬರಡು ಲೋಕೊರ್ಮೆಲ ಮಲ್ಲ ಪುಗರ್ತೇನು ಹಾರು ದೆತ್ತೊನ್ ಲೆಕ್ಕ ಆವಡು ಪಂಡದೆ ಯಾನಿ ಪೊರ್ತುಡು ನಟ್ಟೊನ್ನೆ ಸೊಲ್ಮೇಲೆ ತಾರ್ನಾಥ್ ಗಟ್ಟಿಯಾಲು ರಮಾನಾಥ್ ಕೋಟೆಕಾರನ ಕೆಲವು ಮೋನೆಲಿನ ಪ್ರಬಂಡೇರು ಅವು ಆರು ಸಾಹಿತ್ಯ ಆದಿತ್ಯರು ಆರು ಕಲಾವಿದೆ ಆದಿತ್ಯರು ಆರು ಸಿತಾರ್ ಬಾರಿಸ ಹೊಂದಿತ್ಯರು ಆರು ಹಾರ್ಮೋನಿಯಮ್ಮು ಆರು ಸಾಯಿ ಬಾಬನ ಮಲ್ಲು ಪರಮ ಭಕ್ತಿ ಆರು ಭಜಕ್ಕೆ ಹಿಂದೂಸ್ತಾನಿ ಸಂಗೀತಗಾರೆ ಯಕ್ಷಗಾನದ ಮಿತ್ತಾರಿಗೆ ಅಣ್ಣ ಹಿಡಿದು ಮಲ್ಲ ಬಂಜಾರನ ವಿಶೇಷತೆ ಬಂಡ ಆರ ದೈಕುಳ್ಳ ಪಾತ್ರ ಹೊಂದಿತ್ಯರು ಮಲ್ಲ ಒಂದು ಪರಿಸರ ಪ್ರೇಮಿ ಯಾರು ಅರೆಗೆ ಆಮೇತಾರ್ನ ಇಲ್ಲಿಡ್ದು ಈಮೇಗೆ ಬನ್ನಗ ನಿಪ್ಪುನ ಒಂಜಿ ಮಲ್ಲ ಕಲ್ಪನೆ ಇತ್ತಿರ್ತಾರೆ ಬಂಡ ಎನ್ನ ಇಲ್ಲಿಡ್ದು ಹೆಚ್ಚ ಪೊರ್ಲು ಎನ್ನ ಮೂಲತ ಪೂತ ದೈಕುಲು ಪುರ ಬೋರ್ಡು ಬಂಡದು ಅರಡೆ ನಾನು ಕೇಂದಿತ್ತೆ ಏನವ್ರು ಏತ ನಮ್ಮ ದೈಕುಲು ನೂತ ಮೂಜಿ ನಮ್ಮ ದೈಯನ್ನು ಇಲ್ಲುಂಡು ಬಂದಿತ್ತೀರಾರು ಐದು ಬೊಕ್ಕ ಒಂಚೂರು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಂದಿತ್ತೀರಿ ಅವತುಲಗೆ ಅವುಂಜಿ ಆ ಕೇಪ್ಳ ಉಂಡತ್ತ ಆಯ್ತಾ ಅವು ಆಯ್ತಾ ಮೋನೆ ತಿಳ್ತಿಲೇಕ ಮೂಲೊಂಜಿ ಇಂಚಿನ ದೈ ಉಂಡತ್ತ ಎರಡು ರಾತ್ರಿ ಪಾತ ಹಿಡ್ದುಂಡು ಆ ರೀತಿಯ ಕಲ್ಪನೆ ಅರೆಗೆ ಅಂಚ ಪ್ರತಿ ಆಜಿ ತಿಂಗೊಲುಗರ ಮೂಜಿ ತಿಂಗೊಲುಗರ ಮುಲ್ಪ ಹಾರ್ಟಿಕಲ್ಚರ್ ದಕ್ಕಲು ಬತ್ತದು ಎಂಕ್ಲು ಗಡ್ಡು ಪೋನಾಗ ತೂಪುನ ಬೇಲೆ ರಮಣತನ ನಾಶಕನಕ್ಕೆಲ್ಲ ಒವು ಬೇಲ ಒಂದುಂಡು ಬಂದು ತೂನಾಗ ಒಂಜಿ ಸೈಡ್ ಒಂಜಿ ಇತ್ ಮಲ್ಲ
ಪ್ಲಾನೆಟ್ ಎಂಚಿನ ಒಂಜಿ ಮಲ್ಪುವೆರ್ ಐಟ್ ಒಂಜಿ ಆತ್ ಮಲ್ಲ ಮಲ್ಲ ಕೈ ಎಸಳು ಪೊಡ್ಪುಂಡು ಐತನ ಇಟ್ಟು ಒಂಜಿ ಕೇದ ಅಂಚಿನ ಮಲ್ಲ ದೈಕುಲು ಬರ್ಪ ಅವು ಪುನಗಾರೆಗ ಅವು ಬುರ್ಚಿ ಅವು ಮುಲ್ತ ಮಣ್ಣಿಗೆ ಸೂಟ ಆಪುಜಿನ ತೋಜುಂಡು ಬೊಕ್ಕರ ಬನ್ನಾಗ ಒಂಜಿ ಗುವೆಲ್ದಂಚ ಬಂದು ತುಪ್ಪುವೆರ್ ಐಟ್ ನೈದು ಲೆಪ್ಪುಂಡು ಐದು ಬೊಕ್ಕ ಅವು ಆಪುಜಿ ಜಾಸ್ತಿ ಉಮಿಲು ಬರ್ಪುಂಡು ತೋಜುನರೆಗೆ ಅಂಚ ಸೈಡ್ಗೆ ಪೊರ್ಲುದಂಚಿನ ಬೊಲ್ದು 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 ಪೂತ ಮಾಲೆ ಮಾಲೆ ನಡಂದು ಪೋಪೇರು ಅಂತೂ ಒಂಜಿ 3 ಗಂಟೆ ಹಿಡ್ದು ಬೊಕ್ಕ ಓಲೆ ರಮನ ತನ್ನ ನಾಡೊಂದಿತ್ತಾನ ಅವ್ರು ಮುಲ್ ಮೇಲೆ ಚಡ್ಡಿ ಬಾಡದು ನೀರು ಬಿಡೋ ಒಂದು ರೊಪ್ಪೇರು ಅಂಚಿತಿ ರಮನಾಥನಡ ಇರು ಒವಾಂಡಲ ಒಂಜಿ ಸಬ್ಜೆಕ್ಟ್ ಪಾತೇರಿ ಅರಂದಾಂಡ ಆರು ಹೆಂಗ್ ಮೇಲೆ ಪೋಯರು ಬಿಡೊಂದು ಉಜ್ಜಂಡು ಸಿದ್ಧಮರ್ದ ಬೈದ್ಯರನ ಕಾಲಡು ಆ ಒಂಜಿ ಇಡೀ ಊರಿಗೂ ಕ್ಷಾಮ ಬನ್ನಾಗ ಹಬ್ಬಕ್ಕ ರಾಣಿ ಸಾನು ನೀರುಜ್ಜಿಂದು ಬುಲ್ಪನ ಬರ್ತೋಡು ಎಂಚಿನ ಯಾಗ ಮಲ್ಪೆರ ಸುರು ಮಲ್ತೇರಾರು ಆ ಯಾಗ ಪೂರ್ತಿ ಆಪನಿಗೆ ದುಂಬು ಯಾಗ ಕುಂಡ ಬೊಳ್ಳೊಡು ಮುರುಕುನಾಥ ಮಲ್ಲ ಬರ್ಸ ಬರ್ಪಾಯರು ಇಂಚಿನ ಪೂರ ಕತ್ತೆಲೆಲ್ಲ ಯಾರು ಪನೊಂದಿತ್ತೇರು ಅಂತೂ ರಮನತನ್ನನ ಜ್ಞಾನಶಕ್ತಿ ಅವು ಮಲ್ಲ ಅಗಾಧವಾಯಿನ ಜ್ಞಾನಶಕ್ತಿ ದಾರಾರು ಅಂಚನೆ ಆರ್ನ ಮೆಗಿ ಲಕ್ಷ್ಮಣರು ಆರ್ನ ಮಜಲೋಡು ಹತ್ತನಾಡಲ್ಲ ಆ ವೈದ್ಯಕೀಯ ರಂಗೋಡು ಬಾರಿ ಮಲ್ಲ ಸಾಧನೆ ಮಲ್ತನಾರು ಅರ್ನ ಧರ್ಮಪತ್ನಿಲ ಪ್ರಮೋದಕ್ಕಲ ಗೈನೆಕ್ ವಿಭಾಗಡು ಎಡ್ಡೆ ಸಾಧನೆ ಮಲ್ತಂದುಲ್ಲೇರು ಇತ್ತೆ ಒಂಜಿ ಅರ್ನ ಮಗಲ್ಲೆಕನ ಮಗಲೆ ಸಾಯಿಕ್ಷಲ ಆರ್ನ ಸಂತೋಷ ದಾದ ಅಂದು ಒಂಜಿ 2 ಪಾತೆರ 6 ಪಾತೆರು ಎನ್ನ ಅಣ್ಣೆ ರಮಣ ತನ್ನೆ ಎಂಕಲ್ನ ಯಾನ ಎಂಕಲ್ನ ಅಮ್ಮೆರೇನು ಯಾನ ತೂತಿನ ನೆಪುಜ್ಜೆ ಎಂಕಲ್ನ ಎಲ್ಲೇ ಪೋನಗನೆ ಮಾತ ಜೋಕಲೆಲ್ಲ ಬಡ್ದು ಅಮ್ಮೇರು ಎಂಕಲ್ನ ಬಾರಿ ಎಲ್ಲೇ ಪ್ರಾಯಡಿ ಎಂಕಲ್ ತೀರ್ಪೋತೀರು ಅಂಚೆ ಎಂಕಲ್ನ ಇಲ್ಲದ ಅಮ್ಮೇರ್ನ ಸ್ಥಾನಡು ಉಂತದು ಎಂಕಲ್ನ ಇಲ್ಲನ ಈತ್ನೆಟ ದುಂಬುಕನತಿನ ಅಣ್ಣನೇ ಎಂಕಲ್ನ ರಮಣ ತಣ್ಣೆ ಅಂಚೆ ಎಂಕಲ್ ಯಾಪಲಾರೆಗೆ ಅಮ್ಮೇರ್ನ ಸ್ಥಾನ ಕೊರ್ತ ಎಂಕಲ್ನ ಪ್ರತಿಯೊಂದು ಇಲ್ಲದ ಕೆಲಸ ಹೊಡ್ಲ ಅತನ ಎಂಕಲ್ನ ಇನ್ನೆಂಕುಲು ಈ ರೀತಿ ಈ ಸ್ಥಾನಕ್ಕೆ ಬರೋಡುಂದಾಂಡ ಎಂಕಲು ಡಾಕ್ಟರ್ ಆವಡುಂದಾಂಡ ಐಕ್ ರಮಣ ತಣ್ಣನೇ ಕಾರ ಬೇತೆ ಏರ್ಲ ಹತ್ತು ಅಂಚ ಲಕ್ಷ್ಮಣನ ಕನಸು ದಾದ ಮಗಲ್ ದಾದ ಅವಡು ಜೋಕುಲ್ ದಾದ ಅವಡು ಹಿರೇಗ ದಾದ ಯಾನೇಪಲೆನ್ನ ಬಡಿದ್ರೆ ಬಂದಂಡು ಆರು ಭಯಂಕರ ಬುದ್ಧಿವಂತೆ ಅರ್ನಂಚಿನ ಒಂಜಿ ಬುದ್ಧಿವಂತೆ ಏರ್ಲಜ್ಜಿ ಅರಿಗೆ ಅಪಗ ಕಲ್ಪೆರೆ ಕಲ್ಪವನಕ್ಲು ಇಜ್ಜಾಂಡ ಆ ಟೈಮ್ ಇಜ್ಜಿನಾರು ಮಸ್ತ್ ಕಲ್ತದು ಇರು ಅರ್ನ ಅರಿಗೆ ಕೆಲಸ ತಿಕ್ಕರೆಲ್ಲ ಅಮ್ಮ ಎನ್ನ ಅರಿನ ಕೆಲಸ ಉಪಾಯರ ಬುಡ್ತಿದ್ದೀರಿ ದಯಪಣ್ಣ ಅಂಗಡಿ ಹಿಡಿಯರ್ಲ ನಡಪಾಯರ ಜನಜ್ಜಿ ಅಮ್ಮೇರಿಜ್ಜರಿ ಏರ್ಲ ಇಜ್ಜರಿ ಅಂಚ ಆ ಸ್ಥಾನೋಡು ಕೆಲಸ ಬ್ಯಾಂಕ್ದ ಕೆಲಸ ತಿಕ್ಕಿನಾರೆಲ್ಲ ಪೋಯರ ಬುಡಂದೆ ಆರು ಅಂಗಡಿ ನಡಪಾದ ಎಂಗ್ಲಿನ ಮಾತ ಮಿತ್ತ ಕನ್ನದಿರು ಅಂಚ ನನಲ ಅರ್ನ ನೆನಪುಡು ಎಂಗ್ಲ ಎನ್ನ ಜೋಕ್ಲೆಲ್ಲ ವೈದ್ಯ ಮಲ್ಪೋಡು ನಾನು ಯಾಪಲ ಜೋಕ್ಲೆಗೆ ಅಣ್ಣನ ಬಗ್ಗೆ ಪಂಡದೆ ಅಕ್ಲಿನ ಪ್ರೋತ್ಸಾಹಿಸೊಂದುಲ್ಲೆ ಅರ್ಲೆಕ್ಕನೆ ಅಕ್ಲಿನ ಸಂಗೀತಕ್ಕೂ ಸೇರ್ಸಾದೆ ಹಾರ್ಮೋನಿಯಂ ಸೇರ್ಸಾದೆ ಅಂಚ ಮಾತ ವಿಷಯ ಅಲ್ಲ ಬಾಲ ವಿಕಾಸಕ್ಕೂ ಸೇರ್ಸಾದೆ ಅಣ್ಣ ಎಂಜಿನ ಮಾತ ಮಲ್ತೊಂತೀರಿ ಅಕ್ಲಿನ ಮಾತ ಅಕ್ಲಿಗೆ ಏನು ಪಂಡದು ಹುರಿದಿಂಬಿಸಾದು 6 ಮಂತಿನಂಚನೆ ನಿಖಿಲ್ಲ ಮಾತ ವಿದ್ಯೆಲ್ಲ ನಿಖಿಲ್ ಕಲ್ಪೋಡು ಪಂಡದ ಅಕ್ಲಿ ನಾನು ತೆರಿಪಾದು ದಿನಲ್ಲ ಅರಿಯೇತು ತ್ಯಾಗ ಮಂತಿದ್ದೀರಿ ಅರಿಯೇತು ಶ್ರಮಜೀವಿ ಅವೇ ರೀತಿ ನಿಖಿಲ ಮಲ್ತು ದುಂಬು ಹೊರಡೊಂದು ಪಂಡದು ಯಾನಕ್ಲೇನು ಪ್ರೋತ್ಸಾಹಿತ ದುಂಬು ಕನವೊಂದುಲ್ಲೆ ರಮಣತಣ್ಣಗೆ ಅರ್ಧಾಂಗಿಯಾದ ಆಶಕ್ಕ ಅಕ್ಲೆಗೆ ಸಾಯಿ ಭಗವಾನ್ನ ಪುದರಡೆ ಸಾಯಿ ಪ್ರೇಮಿಸೋದು ದುಂಬುಡ್ದು ಬಕ್ಕ ಇತ್ತು ನಾವು ಐನೇ ಆಕ್ಲು ಮುಂದುವರಿಸೊಂದು ಬತ್ತೀರಿ ಎಂಕಲು ಅವರವರ ದಾದಲ್ನ ಎಲ್ಲಿಯ ಬೇಲೆಗೋಸ್ಕರ ರಮಣತನ ನಡೆ ಪೋಂದಿತ್ತ ಅಪ್ಪಗ ಆರು ಕಾಸ್ತೆ ಪೂಜೆರ್ದು ಗೊತ್ತುಂಡು ಈಗ ಬೇಜಾರಡೆ ಅವರವ್ರ ಬೇತೆ ಫ್ರೇಮ್ದ ಅಂಗಡಿ ಪೋಂದಿತ್ತ ಅಂಚ ಇಂಚಿಪ್ಪ ಎನ್ನ ಮಗಲಿಗೆಲ್ಲ MBBS ಸೀಟ್ ಆತನದು ಬನ್ನಾಗ ಭಾರಿ ಖುಷಿ ಅಂಡರೆ ಪಕ್ಕಡೆ ಶಶಿಧರ ಪುರ ಪಾಪದಕ್ಲೆ ಪುರ ಆಪೂಜಿ ಅಂಚೆ ಇಂಚ ಅಂದಕ್ಕೆ ಅವು ಪಕ್ಕಡೆ ಇರೇನು ಕುಗ್ಗಿಸವನು ಇಜ್ಜಿ ಆಪುಂಡು ಆಪೂಜಿ ಖಂಡಿತವಾದ ಅಲ್ಲಿ MD ಮಲ್ಪೋಲ್ಲ ಅಂಚೆ ಇಂಚ ಬಂದಿತ್ತೇರು ಅವು ಸತ್ಯ ಒಂದುಂಡು ಎನ್ನ ಮಗಲ್ಲ ಮೈಸೂರು ಮೆಡಿಕಲ್ ಕಾಲೇಜ್ MD ಮಲ್ತೊಂದುಲ್ಲ ಪನ್ಪಂಡ ಸಂತೋಷ ಇಂಕೆ ದೇವಂಡಕ್ಕೆ ಪೂರ ಪ್ರೇರಣೆ ಕೊಡ್ತಾನೆ ಈ ಸಂಸಾರ ದಾಯ ಆಪೂಜಿಂದ ಅಕ್ಕಳು ಪಂಡದೆ ಖಂಡಿತ ಆಪುಂಡಿಂದ ಅಶಕಲ ಬಂದಿತ್ತೇರಿ ರಮಣತನ್ನೆಲ್ಲ ಬಂದಿತ್ತೇರಿ ಇನ್ನು ಪೂರ ಈಡೇರ್ ಸೇರಿಗೆ ಸಾಧ್ಯತೆ ಆಂಡೆ ಐದು ಪಕ್ಕ ಇಂಕ್ ನನ್ನ ಮಗಳೇನು ಮೈಸೂರಿಗೂ ಕಡಪುರ್ನಾಗ ಅತ್ತು ಎನ್ನ ಎಲ್ಲೆ ಮಗಳೇನು ಬ್ಯಾಂಗ್ಳೂರಿಗೂ ಪ್ಯಾಸಿ ಇಂಜಿನಿಯರಿಂಗ್ ಕಾಲೇಜ್ ಕಡಪುರ್ನಾಗ ಅಲ್ಲ ಒಟ್ಟಿಗೆ ಇರಲ್ಲ ಬೋಡತ್ತಿ ಎಂಕ ಭಗವಾನ್ ನಿತ್ಯಾನಂದ ರೂಪರು ಒಟ್ಟಿಗೆ ಹಿಡಿದೊಕ್ಕ ಅಕಲ ಒಟ್ಟಿಗೆ ನುಪ್ಪು ನನ್ನ ನೋಡ್ತೀಯರಿಂದ ಕೆಂಡ ಕಟೀಲ್ದಪ್ಪೆ ಎಂಗೆ ಕಟೀಲ್ದಪ್ಪೆನ ಪೊಟ ಕೊರೋಡೆ ಪೋನಾಗ ಎಂಕ ಆರು ಒಟ್ಟಿಗೆ ಬೋಡು ಬಂಡಲ್ ಮಗಲ್ ಆತು ಮಲ್ಲ ಫೋಟೋನು ಎಂಚೋ ಕೊರ್ಪುನೆ ಅಂತ ಆಲೋಚನೆ ಮಲ್ ತಂದಿತ್ತೇನೆ ಬೊಕ್ಕ ತೂಕ ರಮಣತ್ತ ನನ್ನ ಅಂಗಡಿದಲ್ಲ ಕಟೀಲಪ್ಪೆ ಒಳ್ಳೆಯರ ತೂಕ ಅದು ನಾವು ಅವ್ರಿಗೆ ಭಾರಿ ಖುಷಿಟ್ಟು ಶಶಿಧರ್ ಯಾನು ಭಾರಿ ಒಂಜಿ ಪ್ರೀತಿ ದೀತನ ಒಂಜಿ ಬೊಳ್ಳಿದ ಕಟೀಲ್ದಪ್ಪಿನ ಫೋಟೋ ಉಂಡು ಯಾನೀರ್ನ ಮಗಲೇ ಕೊರ್ಪೆ ಆಂಡ ಆಯ್ಕೆ ಕಾಸೆ ಎತ್ತಿಂದಿರಿಕೆ ನಿರವಲ್ಲಿ ಬಂಡೇರ ಯಾನ್ ದಾದ ಅನ್ಪನೋಡು ಆತ ಸಂತೋಷಡು ಅಪ್ಪೆನೆ ಕೊರ್ನಾಗ ಎಂಕ್ ఆయన ಭಾರಿ ಸಂತೋಷಡು ಎನ್ನ ಮಗಲ್ ಪತ್ತೊಂದು ಪೋತಲು
ಅಲ್ಲಿತ್ತೆ 2 ವರ್ಷ ಆದ 3ನೇ ವರ್ಷ ಕಾರ್ದಿ ಒಂದಲ್ಲ ಅಲ್ಲಿ ದಿನನಿತ್ಯ aynu ತೂದು ಅಲ್ನ ಬಂಗನು ಅಲ್ನ ಕಷ್ಟನು ದಾದೆತ್ತಲ ಇಟ್ಟ ಪಂಡದಾನಗ ಅಲ್ಲಿಗೆ ಆ ಪರಿಹಾರ ತಿಕ್ಕೊಂಡಿಗೆ ಅಂಚಿತ್ತಿನ ಒಂಜಿ ಉದ್ದಾಮ ಯೋಗಿಂದೆ ಪನೊಲಿಯಾರು ಆರಕೊರ್ನಂಚಿನ ಆ ಒಂಜಿ ಕಟೀಲ್ದಪ್ಪನ ಆರಾಧನೆ ಅಲ್ಲಿ ಇತ್ತೆಲ್ಲ ಮಲ್ತಂದುಲ್ಲಾಲು ಅಂಚಿತ್ತಿನ ಸಂತೋಷ ಎಂಕ್ಲೆಗಳು ಉಂಡು ಇತ್ತೆ ಸಾಯಿಕ್ಷಗ್ ಬೊಕಲಾತ್ ಪ್ರೋತ್ಸಾಹ ಕೊರಪನಂಚಿನ ನನಂಜಿ ವೈದ್ಯೆ ಡಾಕ್ಟರ್ ಪ್ರಮೋದ ಉಲ್ಲೇರಿ ಅರ್ನ ಸಂತೋಷದ ಅನ್ಕೇರಿ ಪೂರಕಲೆಗಳ ಎನ್ನ ಸೊಲ್ಮೇಲೆ ಅಣ್ಣನ ಬಗ್ಗೆ ಪನೋಡ್ ಪಂಡ ಎಂಕಲಿಗೆ ವರ್ಡ್ಸೇ ಇಜ್ಜಿ ಅರೇನ ಎಕ್ಸ್ಪ್ಲೇನ್ ಮಲ್ಪೆರೆಗೆ ಅರೇನ ಬಗ್ಗೆ ಎಕ್ಸ್ಪ್ರೆಸ್ ಮಲ್ಪೆರೆಗೆ ಆತೊಂಜಿ ಮಹಾನ್ ವ್ಯಕ್ತಿ ಯಾರು ಎನ್ನ ಹಸ್ಬೆಂಡ್ ಏಪಲ ಪನೊಂದಿತ್ತೇರು ಎಂಕಲಿಗೆ ಎಂಕಲ್ನ ಪಪ್ಪ ಎನ್ನ ಹಸ್ಬೆಂಡ್ 3 ವರ್ಷ ಎಪ್ಪನಾರ್ನ ಪಪ್ಪ ತೀರ್ನಿ ಅದಾಗ ಈತು ಜೋಕುಲು ಏನು ಪತ್ತೊಂದಾರು ನಮ್ಮ ಭಾರಿ ಬಂಗ ವೈದಿತ್ತೇರು ಎಂಕಲಿಗೆ ಮೇಯ್ನ್ ಬ್ಯಾಕ್ ಬೋನ್ ಆದ ಅಣ್ಣೆ ಎತ್ತೇನೆ ಆರು ಏಪಲ ಎಂಡ ಪನ ಎತ್ತೇರಿ ಎಂಕಲ್ನ ಅಣ್ಣೆ ಹತ್ತಿರ ಎಂಕು ಸಾದಿಡಿತ್ವ ಪಂಡದು ಅಂಚ ಹೆಸ್ರದ ಆ ಬಂಗೋಡ್ಲ ಆರು BA MA ಕಲ್ತದ ಸಂಗೀತ ವಿದ್ವಾನ್ ಆದದು ಆರು ಇವನ್ ಸಂಗೀತಗೋಸ್ಕರ ಎನ್ನ ಹಸ್ಬೆಂಡ್ ಪನ ಎತ್ತೇರು ಆರು ಉಡುಪಿಗೆ ಮುಟ್ಟಪೋದು ಕಲ್ತೊಂದಿತ್ತೇರು ಪಂಡದು ಅಂಚ ಸಂಗೀತ ವಿದ್ವಾನ್ ಆದ ತನ್ನ ರೆಸ್ಪಾನ್ಸಿಬಿಲಿಟಿ ಅಂಚ ಅಮ್ಮೇರ್ನ ಸ್ಥಾನ ಉಸುದು ಪೂರ ರೆಸ್ಪಾನ್ಸಿಬಿಲಿಟಿ ಇದೆ ತಂದು ಆತೆ ಸಂಘಟನೆ ಐಕ್ಯ ಪೂರ ಸೇರ್ದು ಪೂರ ಇಟ್ಲ ಆರು ಮೇಲ್ಗೈ ಆದಿತ್ತೇರು ಅರೆ ನಂಚಿನ ಒಂಜಿ ಎಂಕ್ ಆರು ಸ್ವಂತ ಅಣ್ಣ ಲಕ್ಕನೆ ಇತ್ತೇರು ಅರೆ ನಂಚಿನ ಒಂಜಿ ಜನ ಇಪ್ಪಡ ಒಂಜಿ ನಿಜವಾದ ಒಂಜಿ ಭಾಗ್ಯ ಅಂಚನೆ ಅರೆನ ಮಿಸ್ಸೆಸ್ಲ ಎನ್ನ ಸ್ವಂತ ಅಕ್ಕ ಲಕ್ಕ ಬಕ್ಕ ಸಾಯಿಕ್ಷ ಎಂಕಲ್ ಭಾರಿ ಪ್ರೌಡ್ ಸಾಯಿಕ್ಷ ಮಸ್ತ್ ಅಚೀವ್ ಮಲ್ದೋಳು ಅಣ್ಣನ ಒಂಜಿ ಪುದರ್ ಓರಿಪದೋಳು ಆಲ ಇವನ್ 2nd PUC 7th ರ್ಯಾಂಕ್ ಬೈದೋಳು ಬಕ್ಕ ಆಲೆನ PH ಒಂದು ಪೋಸ್ಟ್ ಗ್ರಾಜುಯೇಷನ್ ಐಟ್ 200th ರ್ಯಾಂಕ್ ಆಲ್ ಇಂಡಿಯಾ 200 ರ್ಯಾಂಕ್ ದೆತೊಂದು ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟಲ್ ಫ್ರೀ ಸೀಟ್ ಅಲ್ಲಿಗೆ ಪೀಡಿಯಾಟ್ರಿಕ್ಸ್ ಮಲ್ದೋಳು ಇತ್ತೇನೆ ಅಂಚನೆ ಅಲ್ಲಿ ಬೇತೆ ಬೇತೆ ಎಕ್ಸಾಮ್ಸ್ ಪೂರ ಕೊರೊಂದುಳ್ಳೋಳು ಆಲೊಂಜಿ ಅಣ್ಣನ ಹೆಮ್ಮೆಯ ಪುತ್ರಿ ಅಂಚನೆ ಎಂಕಲೆಗೆ ಅಣ್ಣನ ಬಗ್ಗೆ ಭಾರಿ ಗೌರವ ಉಂಡು ಅರೆಗೆ ಎಂಕಲು ಪೂರ ಚಿರ ಋಣಿ ಅಂಚನೆ ಅರೆನ ಪುದರ್ ಸದಾ ಇಪ್ಪಡು ಪಣದು ಪ್ರಾರ್ಥನೆ. ಲಕ್ಷ್ಮಣನ ಅಣ್ಣೆ ರಮನ ತಣ್ಣೆ ಅಂಡ ಲಕ್ಷ್ಮಣನ ಮಿಸಸ್ಸಿಗೆ ಆರು ಬಾವಿ ರಾತಿಜಿರ್ ಅಣ್ಣೆ ತುಲೆ ನಂಗೆ ಎಡ್ಡೆ ಬೇಲೆ ಮಂತ ನಕ್ಲು ಗುರು ಸಮಾನ ಅಮೆರ ಸಮಾನ ನಮ್ಮ ಪನ್ಪ ಅಂಚ ಆರು ಅರೆನ ಅಣ್ಣನ ಸ್ಥಾನಡೋದು ಇದು ಪೂಜೆ ಮಲ್ತಂದು ಬತ್ತೀರ ಆ ರೀತಿದ ಒಂಜಿ ಬಾಂಧವ್ಯನು ಬುಳೆಪ ಅಂದು ಬತ್ತೀರಿ ಅಪಗ ಕಾಶ ಅಣ್ಣೆ ಎಂಚ ಅಂದು ವೇದಕ್ಕ ಪನ್ಪೇರು ಉಡಲ್ ದಿಂಜಿನ ಸೊಲ್ಮನ್ ಇನ್ನಿ ಅಣ್ಣನ ಪುಣ್ಯತಿಥಿ ಈ ದಿನ ಈತ್ ಮಲ್ಲ ಒಂಜಿ ಸನ್ಮಾನ ಮಂತಾರೆ ಭಾರಿ ಖುಷಿ ಹಾಕೊಂಡು ಅಣ್ಣನ ಬಗ್ಗೆ ಪನ್ಯರೆ ಇತ್ತೆ ಲಕ್ಷ್ಮಣಿ ಪಂಡಿಲಕ್ಕನೆ ಎಂಗ್ಲಿಗೆ ಪದನೇ ಯಾವಂದು ಎಂಗ್ಲಿಗೆ ಅಣ್ಣೆ ಎತ್ತಾರು ಅಪ್ಪನ ಸ್ಥಾನ ಉಂಟುದು ಎಂಗ್ಲ ಇಡೀ ಕುಟುಂಬದ ಎಂಗ್ಲು 10 ಜೋಕುಲು ಅಮ್ಮಗ ಅಪ್ಪ ತೀರ್ಪೋನಾಗ ಎಲ್ಲಿಯ ಬಾಲೆ 23 ದಿನದ ಬಾಲೆ ಆ ಬಾಲೆನ ಪತ್ತೊಂದು ಎನ್ನ ಅಮ್ಮ ಪಪ್ಪನ ವೃತ್ತಿನ ಮುಂದುವರಿಸೊಂದು ಪೋಯಿರು ಅಪ್ಪಾಗ ಅಮ್ಮನೊಟ್ಟಿಗೆ ಬೆಂಗಾವಲಾದ ಎಂಗ್ಲ ಅಣ್ಣೆ ಸರಕಾರಿ ಉದ್ಯೋಗಲ್ನ ನಿರಾಕರಣೆ ಮಂತದ್ದು ಅಪ್ಪನ ಆಶೆ ಲೆಕ್ಕ ಅಮ್ಮನ ಆಶೆ ಲೆಕ್ಕನೆ ಅಮ್ಮನೊಟ್ಟಿಗೆ ಬೆರಿ ಸಹಾಯ ಅದು ಎಂಗ್ಲ ಎನ್ಮ ಜೋಕ್ಲೆಲ್ನ ಎಡ್ಡೆ ವಿದ್ಯಾಬುದ್ಧಿ ಕೊರ್ದು ದುಂಬುಕನ ಇದ್ದೀರು ಇಟ್ಟಾರ ಮಲ್ಲ ಪಾಲು ಎಂಗ್ಲು 5 ಜನ ಪೊಣ್ಣುಲು ಅಣ್ಣೆ ಮಲ್ಲ 3 ಜನ ಅಣ್ಣನಕ್ಲು ಎಂಕ್ ಆ 5 ಜನ ಪೊಣ್ಣುಲೆಗಲ ವಿದ್ಯಾಭ್ಯಾಸಡು ಬಾಲೆ ಪಂಡಲತಿ ಎನ್ನ ಅಪ್ಪ ಏನನ್ನು ಬೈಕ್ ಹಿಡ್ಕೊನೋ ಅಂತಿರಂದ ಅಲ್ಲೇನು ಮಾತ್ರ ಅಲ್ಲಿ ಪುಟ್ಟಿನ ದುಂಬು ಎಂಗ್ಲು ಕಲ್ಪುವ ಅಡಿಗೆ ಎಂಕ್ಲೇನು ಕೊನೋದು ಎಂಕ್ಲಿಗೆ ಆ ವಿದ್ಯೆ ಕೊರ್ಪುನಂಚಿನ ಒಂಜಿ ಎಂಕ್ಲನ ಅಣ್ಣೆ ಯಾನೇನಿ ಪನಂದಿನ ಒಂಜಿ ಸತ್ಯನು ಪನೊಂದುಲ್ಲೆ ಎನ್ನ ಮೆಗ್ದಿಗೆ MBBS ಮನ್ಪೊಡೊಂದು ಭಾರಿ ಆಶೆ ಅಲ್ಲಿ BSc ಮಂತದ್ದು 62% ಮಾರ್ಕ್ ತೆಗೆದುನಲ್ಲಿಗೆ ಅಂಡ್ ಅಲಾಲ್ ದಾದ ಮಂತಲ್ ಪಂಡ ಅಣ್ಣಡ ಪಂಡದೆ ರಿಜೆಕ್ಟ್ ಮಂತದ್ದು ನನ್ನೆಲ್ಲ ಮಾರ್ಕ್ ಬೋರ್ಡು ಪಂಡದು ಅಪ್ಪಾಗ BSc ದಕ್ಲೆಗೆ ಮೆಡಿಕಲ್ ಸೀಟ್ ತಿಕ್ಕೊಂದಿತ್ತಂಡು ಅಮ್ಮ ಪೋದು ಇಂಪ್ಲಾನ್ಸ್ ಮಂತದ್ದು ಬ್ಯಾಂಗ್ಳೂರ್ಡು KMC ಮೆಡಿಕಲ್ ಸೀಟ್ ಪತ್ತೊಂದೇ ಬತ್ತಿರು ಅಮ್ಮ ಗೊತ್ತಿಜ್ಜಿ ಅಲ್ಲಿ ರಿಜೆಕ್ಟ್ ಮಂತದಲ್ಲೊಂದು ಮೆಡಿಕಲ್ ಸೀಟ್ ಪತ್ತೊಂದು ಸರ್ಟಿಫಿಕೇಟ್ ಪೂರ ಅಲ್ಪ ಪತ್ತೊಂದು ಪೋದು ಜಾಯಿನ್ ಅಲ್ಲ ಪಂಡ ಪತ್ತೊಂದು ಬದಿತ್ತೇರು
ಅಣ್ಣೆ ಮಲ್ ರಿಜೆಕ್ಟ್ ಮನ್ಪದ ಅಣ್ಣೆ ಅಣ್ಣಗ್ಲ ಗೊತ್ತಿಜ್ಜ ಅಮ್ಮಕ್ಕೆ 15 ಬೈದಿನ ಅಲ್ಲೇನು ಕುಡಾ ಕಾಲೇಜ್ ಕೆನರಾ ಕಾಲೇಜಿಗೆ ಹೋದು ಕುಡಲಾತ ಮಾರ್ಕ್ ದೆಪ್ಪರೆ ಅಲ್ಲಿಗೆ ಅಣ್ಣೆ ಪ್ರೋತ್ಸಾಹ ಕೊಡ್ದು ಅಲ್ಲೊಂಜಿ ಡಾಕ್ಟರ್ ಆವಡು ಪಂಡದು ಮಸ್ತ್ ಪ್ರಯತ್ನ ಬತ್ತಿರು ಮಾತ ದೈವಚ್ಚೆ ಆ ಪ್ರಯತ್ನೋಡು ಪಾಪ ಮೆಗ್ದಿನ ವೈದ್ಯ ಮನ್ಪೆರೆ ಆಯ್ಜರಿಗೆ ಆ ಆಶೆ ಅರ್ನ ಮನಸ್ಸು ಇತ್ತುಂಡು ಅಪಗನೆ ಇತ್ತುಂಡು ಅಂಚ ಎನ್ನ ಮಗಲಿಗಿಲ್ಲ ಎಲ್ಲೇ ಬಾಲೆಡಿ ವಾ ಕ್ಲಾಸ್ ಬೋಡು ಆರೇ ಬೈಕ್ ಇಡ್ಲೆ ತಂದು ಪೋಪುಂಡು ಇನ್ನು ಡ್ರಾಯಿಂಗ್ ಕ್ಲಾಸ್ ಸಿಂಗಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಆರೇ ಫೀಸ್ ಕಟ್ಟುನಿ ಅವೇನು ಎಂಕಲು ನನ್ನಲ್ಲ ಮರಪುಜ ಎಂಕಲ ಮಸ್ತ್ ಒತ್ತಾಯ ಮಂತೊಂತಿರು ಎನ್ನ ಸಂಗೀತನ ಕಲ್ಪುಲ ದುಂಬು ಕೊನೊಲ್ಲ ಅಂತ ಎಂಕ ಅಪಗ ಆಯ್ತ ಮಹತ್ವ ಗೊತ್ತಾಯ್ಜಿ ಅಣ್ಣನ ಏಪಲ ಕೈ ಟುಪ್ಪುನ ಗೊತ್ತಾಪುಜಿಗೆ ಅವು ತತ್ತದ ಪೋಂಡ ಮಾತ್ರ ವಸ್ತುದ ಬೆಲೆ ಗೊತ್ತಾಪುಡಿಗೆ ಎನ್ನ ಜೋಕುಲು ರಡ್ಡಿ ಜೋಕುಲಾರ್ನ ಆಶೆನ ಈಡೇರಿಸಿದ ಕಲ್ತದೇರು ಸಂಗೀತಲ ಕಲ್ತದೇರು ವೈದ್ಯಲ ಆತಲ ಅಲ್ಲ ದಂತ ವೈದ್ಯೆ ಮಗೆಲ್ಲ ಅರ್ನ ಆಶೆನು ತಬಲೆಡ್ ಕಲ್ತದೆ ಅವೇನು ಅಂತೆ ದುಂಬು ಕನೈದಿ ಆಯಲ ಎಡ್ಡೆಮ್ಮಂತದೆ ಆಂಡಲ್ಲ ಆ ಮೆಗ್ದಿ ವೈದ್ಯ ಆಪುನೇನು ಅರ್ನ ಮಗಲ್ ಪೂರ್ತಿ ಮಂತಲು ಅವು ಎಂಕ್ಲ ಇಡೀ ಕುಟುಂಬಗೂ ಭಾರಿ ಒಂಜಿ ಹೆಮ್ಮೆದ ಪಾತ್ರ ಎಂಕ್ ಭಾರಿ ಆಶೆ ಅಲ್ಲಿ ಇಂಜಿನಿಯರ್ ಪೋಸ್ಟ್ ಪೋಪಲ್ ಪಣ್ಣಗನು ಮಸ್ತ್ ಒಂಜಿ ದಿನ ಪಾತಿರ್ತೆ ಬರ್ಚಿ ಮಗಲೆ ಎನ್ನ ಬಾಲ್ಯದ ಆಶೆನ ಒಂಜಿ ಈಡೇರಿಸಲ ಈ ಮನ್ಪುಲ ಅನ್ಪಂಡು ಮಸ್ತ್ ಬುಲ್ತದು ಪಂತೆ ನೆನಪುಂಡದ ಅನ್ನ ಸಾಕ್ಷ ಅಂಚ ಎಂಕ್ಲ ಮಾತಿರ್ನಲ್ಲ ಆಶೆನ ಈಡೇರಿಸದಲ್ಲ ಎಂಕ್ಲ ಇಡೀ ಫ್ಯಾಮಿಲಿಗೆ ಇಂಚಿನಲ್ಲ ಆಂಡ ಇಂಕ್ಲು ಲಕ್ಷ್ಮಣಗೆ ಫೋನ್ ಮಾಡ್ತೀನಿ ಇಂಕ್ಲು ವಾ ಡಾಕ್ಟ್ನ ಕೈತಡಲ್ ಪೋಪುಜ ಅಂಚೆನಿತ್ತು ಎನ್ನ ರಡ್ಡು ಪುಳ್ಳಿನಕ್ಲು ಉಳ್ಳೇರು ಬಾಲಿ ರಡ್ಡು ಜೋಕ್ಲಿಗ್ಲ ಒಂಜಿ ಎಂಚಿನ ಜ್ವರ ಬತ್ತಂಡಲ್ಲ ಎಂಚಿನ ಆಂಡಲ್ಲ ಸಾಯಿಕ್ಷಾಗ ಫೋನ್ ಮಂತ್ ಮರ್ದು ಕನಪುಂಡು ಇದು ಎಂಕಲ ಒಂಜಿ ಕುಟುಂಬದ ಸೌಭಾಗ್ಯ ಅಂದ ಎನ್ನುವ ಅಂಚ ಎಂಕಲ್ನ ಅಣ್ಣೆ ಎಂಕ್ಲೊಟ್ಟಿಗೆನೇ ಉಳ್ಳೇರು ಆರಿಗೂ ಸಾವಿಜ್ಜಿ ಅರೆ ಏಪಲ ಪನ್ಪಿರು ಒಂಜಿ ವರ್ಷ ನಿಕ್ಲೊಟ್ಟಿಗೆನೇ ಉಪ್ಪುವೆ ನಿಕ್ಲು ಪುಣ್ಯತಿಥಿ ಮಂತರಡ ಬೊಕ್ಕ ದೇವರನ ಪಾದ ಸೇರುವೆ ಐದು ಬೊಕ್ಕ ದಿವಂಗತ ಅತ್ತಿಯನ ದೇವರನ ಪಾದ ಸೇರು ಅಂದು ಏಪಾಲ ಪನ್ಪಿರಾರೆ ಅಂದು ಪನೊಂದಿತ್ತೀರು ಅಂಚ ಇನ್ಯಾರು ದೇವರನ ಪಾದ ಸೇರ್ದಿರು ಅರ್ನ ಕನಸನ್ನು ಪೂರ ಎಂಕ್ಲು ನನಸು ಮನ್ಪು ಅನ್ ಪಂಡದು ಈ ಪೊರ್ತುಡು ದೀಕ್ಷಾ ಅರು ಕೊಡುಗೈ ಧಾನಿ ಅಂಚಾರ್ನ ಆಶೆದ ಅಂಚ ಯಾನಿ ನೀ ಒಂಜಿ ಎಲ್ಯ ಕೆಲಸ ಮಂತದೆ ಜೋಕ್ಲೆ ಬಡದು ಒಂಜಿ ಎಲ್ಯ ಎನ್ನ ಸಂಪಾದನೆದು ಒಂಜಿ ಪಾಲನ್ನು ಸ್ವಾಮಿಲ್ನ ಕಟ್ಟಿ ಜೋಕ್ಲೆ ಕೊರ್ಲೆ ಅಂದ್ಯಾನು ಅಣ್ಣನ ಪುದರಡು ಕೊರ್ತೆ ಎಂಕವು ಇನಿ ಭಾರಿ ಒಂಜಿ ತೃಪ್ತಿ ಅಣ್ಣಗ ಜೋಕ್ಲೆನ್ ತೂನಗ ದಾದಾಣ್ಣ ಕೊರ್ಕ ದಾದಾಣ್ಣ ಕಲ್ಪಗ ಇನಿ ವಿಖ್ಯಾತಾನಂದ ಸ್ವಾಮೀಜಿ ಅವರಿಗೆ ಶಾಲೆ ಉಂಟು ಆ ಶಾಲೆಗೆ ಜೋಕ್ಲೆಗೆ ಅಣ್ಣನ ಪುದರಡು ಕೊರ್ಲೆ ಎಂದು ಕೊರ್ತೆ ಪ್ರತಿ ತಿಂಗೊಲ್ಲ ಕೊರ್ಪೆ ಅಂತ ಪಂತೆ ಇದು ಎನ್ನ ಅಣ್ಣನ ಪುದರ್ಗೆ ಅನ್ಮಾನ್ಪನ ಒಂದು ಎಲ್ಲಿಯ ಸೇವೆ ಇಂಚಿನ ಸುಯೋಗ ಎಂಕ್ಲಿಗೆ ನನ್ನಲ್ಲ ಹತ್ತು ಕೊರಡು ಅಣ್ಣನ ಪುದರ್ ಅಜರಾಮರಾವಡು ಪಣದು ನಾನು ದೇವಡ ಪ್ರಾರ್ಥಿಸಿ ಧನ್ಯವಾದ. ಬಹುಶಃ ರಮನಾಥ್ ಕೋಟೆಕಾರ್ ಇತ್ತುದೆಡ್ಡ ಖಂಡಿತ ತುಳು ಅಕಾಡೆಮಿದ ಚಾವಡಿ ತಮ್ಮ ನಾತು ಇನ್ನು ಯಾರಿಜ್ಜರಿ ಅರೆಗೇ ಮಲ್ಪಡ ಇನ್ನು ಸನ್ಮಾನ ಎಂಕಲ್ಲಂದು ಆಂಡ ಹರುಗವಾದ ಅವಿನಿ ಸಾಯಿಕ್ಷ ಸಂದದಲ್ಲಿ ಅಂಚಿತ್ತಿ ಈ ಕೂಟೋಡೆ ಸಾಯಿಕ್ಷನ ತಮ್ಮನಗು ನಮ್ಮ ಬತ್ತಿತ್ತಂದಾಂಡಲ್ಲ ಇನ್ನು ನಮ್ಮ ಪೂರ ಕೇನ್ನ ಇಡೀ ರಮನಾಥರ್ನ ಬಗ್ಗೆ ಅವು ಪಂಡಿದ ಮುಗಿಪನ ಒತ್ತು ಇತ್ತೆ ಇಡೀ ಕುಟುಂಬ ಮಾತ್ರ ಆರ್ನ ಫ್ರೆಂಡ್ಸ್ ಎಕಡೆ ನಮ್ಮ ಫುಡ್ಲ್ಯಾಂಡ್ದ ರಮಾನಾಥ ಇಡೀ ಏನನ್ನು ಒಂಜೇ ಕಾಲು ಗಂಟೆ ನಾನು ಅಂಚಿಂಚು ಪಂದೆರೆ ಬಿಡ್ತಿಜೇರು ದಾದ ಅಂದು ರಮನಾಥನ್ನೇ ಬಂಡ ದಾದ ನೇನೇ ಪನ್ಪುನು ರಮನಾಥನ್ನಿ ಎನ್ನ ಮಲ್ಲಣ್ಣೆ ರಮನಾಥನ್ನೇ ಎಂಗೆ ಬದುಕೊಡು ಶಿಸ್ತು ಕಲ್ಪದನೆ ರಮನಾಥನ್ ನಡ್ದಾದೇ ಯಾನ್ ಧಾರ್ಮಿಕ ಕ್ಷೇತ್ರ ಹೋಗ್ಬೋತಾನೆ ರಮನಾಥನ್ ನಡ್ದಾದೇ ಯಾನ್ ಇಡೀ ಕುಟುಂಬನ ತುಯರ ಎಂಕ ಆ ಶಕ್ತಿ ಆರ್ಲ ಅಂಚೆನೆ ಬಂದಿತ್ತು 1000 ಜನ ಪನ್ಪನಗಳು ಅಂತೂ ಇನಿತ್ತ ಈ ಒಂಜಿ ಅಬ್ಬಕ್ಕ ಟಿವಿದ 13 ಸನ್ಮಾನಡ್ ಸಂದಾಯ ಏನ ಎನುಮುನೆ ಸನ್ಮಾನ ಎಂಕ್ಲೆ ಮಸ್ತ್ ಸಂತೋಷ ಕೊಡ್ತಂಡು ಐಲ್ನ ತುಳು ಅಕಾಡೆಮಿದ ಅಧ್ಯಕ್ಷರನ್ನ ಕೈಟ ಮನ್ಪಾಯಿನಕ್ಕೆ ಬೊಕಲಾತ್ ಸಂತೋಷ ಆತಂಡಿ ಆ ಒಂಜಿ ಕಾರ್ಯಕ್ರಮಗೂ ಲೆತ್ತಿ ಸಾತಿಗೆ ಪಾರೊಂದು ಬತ್ತದು ಈ ಒಂಜಿ ಕಾರ್ಯಕ್ರಮದ ಭಾಗಿಯಾಯಿನಕ್ಕೆ ತಾರನಾಥ್ ಕಾಪಿಕಾಡರಿಗೆ ಧನ್ಯವಾದಗಳನ್ನು ಸಂದಾವ ಅಂಚೆನೆ ಆರ್ನ ಕುಟುಂಬದಗ್ಲೆ ಮಾತಿರಗಳು ಸೊಲ್ಮೆ ಸಂದಾದು ದುಂಬುದ ಸನ್ಮಾನ ಬಹುಶಃ ಬರ್ಪಿ ತಿಂಗೋಲಾಪುಂಡು ಆ ಕಾರ್ಯಕ್ರಮನು
ಬೇತೆ ಗಣ್ಯರ್ನ ಕೈಟ್ಟು ಮಲ್ಪವನಂಚಿನ ಯೋಗನಂಗೆ ತಿಕ್ಕಡಂದು ಪನೊಂದು ಈ ಕಾರ್ಯಕ್ರಮ ಮುಗಿಪುವ ಸ್ವಲ್ಮೇಲು ಮಾತಾಡಕ್ಲ. ಡಾಕ್ಟರ್ ಸಾಯಿಕ್ಷಾ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಬನ್ನಿ. ಸಾಯಿಕ್ಷಾ ಅಬ್ಬಕ್ಕ ಟಿವಿಯ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ. ಅಬ್ಬಕ್ಕ ಟಿವಿಯ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ. ಈ ಸಂದರ್ಭ ನಮ್ಮ ವೀಕ್ಷಕರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಸಾಯಿಕ್ಷಾ. ಈಗ ನಿಮಗೆ ವೈದ್ಯಕೀಯ ರಂಗಕ್ಕೆ ಹೋಗಲೇಬೇಕು ಅನ್ನೋ ಕನಸು ಬಾಲ್ಯದಲ್ಲಿ ಇತ್ತ? ಬಾಲ್ಯದಲ್ಲಿ ಏನಿರಲಿಲ್ಲ, ಬಟ್ ಹ್ಯಾಪನ್ಸ್ಟೆನ್ಸ್ ಅದು ಒಂಥರ ಬರ್ದಿದ್ದಾಗತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರ ಅಂದ್ಕೋತೀನಿ. ಚಿಕ್ಕ ವಯಸ್ಸಲ್ಲಿ ಜ್ಯೋತಿಷಿ ನೋಡುವಾಗ ಹೇಳಿದರು, ಒಬ್ಬರು ಜ್ಯೋತಿಷಿ ಹೇಳಿದರು ಇವಳು ಡಾಕ್ಟರ್ ಆಗ್ತಾಳೆ ಅಂತ. ಅವಾಗ ಏನು ನಾನು ಜಾಸ್ತಿ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಬಟ್ ಅದು ಹಾಗೆ ಆಗೋಗಿತ್ತು ಅಂತ. ಎಲ್ಲಿತ್ತು ನಿಮ್ಮ ಪ್ರಾಥಮಿಕ ಶಿಕ್ಷಣ, ಎಲ್ಲಿ ಆಯಿತು? ಶುರುವಿನಲ್ಲಿ ನಾನು ಆಗ್ನೆಸಲ್ಲಿ, ನಾನು 6th ಸ್ಟ್ಯಾಂಡರ್ಡ್ ತನಕ ಆಗ್ನೆಸಲ್ಲಿದ್ದೆ. ಅದಾದಮೇಲೆ 7ನೇ ಕ್ಲಾಸಿಗೆ ನಾನು ಶಾರದಾ ವಿದ್ಯಾಲಯಕ್ಕೆ ಶಿಫ್ಟ್ ಆದೆ. ಅದಾದಮೇಲೆ ಎಕ್ಸ್ಪರ್ಟಲ್ಲಿ ನಂದು ಪ್ರೀ ಯೂನಿವರ್ಸಿಟಿ 11th 12th 11ನೇ 12ನೇ ಕ್ಲಾಸು ಎಕ್ಸ್ಪರ್ಟ್ನಲ್ಲಿ ಮುಗಿಸಿದೆ ನಾನು. ಅದಾದಮೇಲಿಂದ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ. ಈಗ ನಿಮ್ಮ ಸಂದರ್ಭದಲ್ಲಿ CET ಇತ್ತಾ, ನೀಟ್ ಇತ್ತಾ? ಆವಾಗ CET ಇತ್ತು, ಬಟ್ ನೀಟ್ ಬರ್ಬೋದು ಅಂತ ಆ ವರ್ಷದಲ್ಲಿ ಇಂಟ್ರೊಡ್ಯೂಸ್ ಆಗತ್ತೆ ಅಂತ ಮಾತುಗಳು ನಡೀತಾ ಇತ್ತು. ನಾವು ಬರ್ದಿದ್ದೀವಿ, ಬಟ್ ಆ ವರ್ಷದಲ್ಲಿ ಅವ್ರು ತಗೊಂಡಿರೋದು CET. ಹೇಗಿತ್ತು ನಿಮ್ಮ CET ರ್ಯಾಂಕ್ ಆಗ? CETಯಲ್ಲಿ 2 ಟೈಪ್ ಆಫ್ ರ್ಯಾಂಕಿಂಗ್ ಇತ್ತು. ಅದರಲ್ಲಿ ನಂದು ಒಂದರಲ್ಲಿ 6 ಆ್ಯಂಡ್ ಒಂದರಲ್ಲಿ 8 ಇತ್ತು ರ್ಯಾಂಕ್. ಸ್ಟೇಟ್ ರ್ಯಾಂಕಿಂಗ್. ಅಲ್ಲಿ ರ್ಯಾಂಕ್ ಅಷ್ಟೇ ಅಥವಾ ಮಾರ್ಕ್ಸ್ ಕೌಂಟಾ, ಹೇಗೆ ಅದು? ಡಿಪೆಂಡಿಂಗ್ ಆನ್ ಮಾರ್ಕ್ಸ್. ನಂದು ಮತ್ತು ಇಬ್ಬರು ಬ್ಯಾಚ್ಮೇಟ್ಸ್ ನಮ್ಮದು 6, 7, 8 ಆ ಥರ ರ್ಯಾಂಕ್ ಇತ್ತು ಎಲ್ಲರೂ. ನಮ್ದೆಲ್ಲರದು ಮಾರ್ಕ್ಸ್ ಸಿಮಿಲರ್ ಇತ್ತು. ಯಾರಿಗೆ ಬಯಾಲಜಿಯಲ್ಲಿ ಬೆಟರ್ ಮಾರ್ಕ್ಸ್ ಬಂದಿದೆ ಅವರಿಗೆ ಬೆಟರ್ ರ್ಯಾಂಕ್ ಸಿಕ್ಕಿದೆ, ಆ ಥರ. ಓಕೆ. ಬಹುಶಃ ಉಳ್ಳಾಲ ತಾಲೂಕಲ್ಲಿ ಅದೊಂದು ದಾಖಲೆಯ ರ್ಯಾಂಕ್ ಆ ಕಾಲದಲ್ಲಿ ಆಗಿತ್ತು. ಇವಾಗ ಯಾರು ರೀಚ್ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಹೇಗಾಯಿತು ಆ ಸಂದರ್ಭ? ಎಲ್ಲ ಪತ್ರಿಕೆಯವರೆಲ್ಲ ಬಂದರು. ನಿಮ್ಮ ಅಪ್ಪನ ಆ ಒಂದು ಸಂತೋಷ ಹೇಗಿತ್ತು ಆ ಟೈಮಲ್ಲಿ? ನನ್ನ ಜೀವನದ ಬಗ್ಗೆ ಯೋಚನೆ ಮಾಡುವಾಗ ಅದೊಂದು ತುಂಬ ಖುಷಿಯ ಕ್ಷಣ. ನನಗಲ್ಲ, ನನ್ನ ಅಪ್ಪನ ಖುಷಿ ನೋಡಿ ನನಗೆ ತುಂಬ ಖುಷಿ ಅನಿಸಿತ್ತು. ನನ್ನ ಬಗ್ಗೆ ನನಗೆ ಅದು, ಬಟ್ ಅಪ್ಪನ ನಾನು ಇದು ಮಾಡಿಬಿಟ್ಟು ಅಪ್ಪನಿಗೆ ಒಂದು ಹೆಮ್ಮೆಯ ಫೀಲಿಂಗನ್ನು ಕೊಟ್ಟೆ ಅಂತ ಅದು ನನಗೆ ಇವತ್ತಿಗೂ ನನಗೆ ತುಂಬ ಜ್ಞಾಪಕ ಬರುತ್ತೆ. ಅದಾದಮೇಲೆ ತುಂಬ ಎಕ್ಸಾಮ್ಸ್ ಬಂತು, ಒಳ್ಳೆ ಅಂದರೆ ಬೇರೆ ಥಿಂಗ್ಸೂ ಚೆನ್ನಾಗಿ ನಡೀತಿದೆ, ಬಟ್ ಅದೊಂದು ಮೊಮೆಂಟ್, ನನ್ನ ಅಪ್ಪ ಖುಷಿಯಲ್ಲಿ ನಕ್ಕಿರೋ ಮೊಮೆಂಟ್ ನನಗೆ ಇವಾಗ್ಲೂ ಜ್ಞಾಪಕ ಬರುತ್ತೆ. ಅಲ್ಲ, ಅವರೇ ಬಹುಶಃ CET ಅದು ಮಾರ್ಕ್ ಪಡೆದಷ್ಟು ಸಂತೋಷ ನಾವು ಅವರ ಮನಸ್ಸಲ್ಲಿ ನಾವು ಗುರುತಿಸಿದ್ದೇವೆ ಆಗ. ಹೌದು, ತುಂಬ ಖುಷಿ ಪಟ್ಟಿದ್ರು. ಆಮೇಲೆ ಕಾಲೇಜ್ ಸಿಲೆಕ್ಷನ್ ರೌಂಡ್ಸ್ ಎಲ್ಲ ಯಾವ್ದು ನೀವು ಬಂತು? ಆ ಮೊಮೆಂಟಲ್ಲಿ 2 ಆಪ್ಷನ್ ಇತ್ತು ನಮ್ಮ ತಲೆಯಲ್ಲಿ. ನನ್ನ ತಂದೆ ತಮ್ಮನೂ ಡಾಕ್ಟರ್ ಇದ್ರು, ಸೊ ಅವ್ರ ಹತ್ರ ಕನ್ಸಲ್ಟ್ ಮಾಡಿಕೊಂಡು, ಅವರು ನನ್ನ ತಂದೆಯ ತಮ್ಮ ಡಾಕ್ಟರ್ ಲಕ್ಷ್ಮಣ್ ಸುವರ್ಣ ಅಂತ, ಆರ್ಥೋಪೆಡಿಕ್ ಸರ್ಜನ್. ಸೊ ಅವ್ರ ಹತ್ರನೂ ಮಾತಾಡಿ, ಅವ್ರು ಕಿಮ್ಸ್ ಹುಬ್ಳಿಯಲ್ಲಿ ಅವರ UG ಮಾಡಿರೋದು. ಓಕೆ. ಸೊ ಅವ್ರು ಹೇಳಿದ್ರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೆಟರ್ ಇರುತ್ತೆ, ಸೊ ಗೌರ್ಮೆಂಟ್ ಆಪ್ಟ್ ಮಾಡಿ ಬೆಂಗಳೂರು ಮಹಾವಿದ್ಯಾಲಯಗೆ, ವೈದ್ಯಕೀಯ ಮಹಾವಿದ್ಯಾಲಯವನ್ನು ಆಪ್ಟ್ ಮಾಡೋದು ಬೆಟರ್. BMC. ಯಾಕಂದರೆ ನಂಬರ್ ಆಫ್ ಕೇಸಸ್ಸು ಎಲ್ಲ ಚೆನ್ನಾಗಿರುತ್ತೆ. ಅದು ವಿಕ್ಟೋರಿಯಾ ಹಾಸ್ಪಿಟಲ್ ಅಡ್ಜಾಯ್ನಿಂಗ್ ಇದೆ. ಸೊ ಅದು ನಂದು ಆಪ್ಷನ್ KMC ಇತ್ತು. ಇನ್ನೊಂದು ಮಂಗಳೂರಲ್ಲಿ ಇದ್ದು ಅಪ್ಪ ಅಮ್ಮನ ಜೊತೆ ಇರೋಣ ಅಂತ ಒಂದು ಇತ್ತು. ಸೊ 2 ಆಪ್ಷನ್ ನಾನು ಲಾಸ್ಟ್ ಮಿನಿಟ್ ತನಕ ಯೋಚನೆ ಮಾಡ್ತಾ ಇದ್ದೆ, ಬಟ್ ಒಂಥರ ವಿಧಿ ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತು. ಸೊ ನಾನು ಅದು ರಿಗ್ರೆಟ್ ಮಾಡಲ್ಲ. ಬೆಂಗಳೂರು ವಿದ್ಯಾಲಯ ಒಳ್ಳೆ ಆಪ್ಷನ್ ಇತ್ತು ಆ್ಯಂಡ್ ಒಳ್ಳೆ ಡಿಸಿಷನ್ ಅಂತ ಅನಿಸ್ತು. ಅಲ್ಲಿ ಏನು ಸಾಧನೆ ಮಾಡಿದ್ರಿ? ಸಾಧನೆ ಅಲ್ಲಿ ನಾನು ಫಸ್ಟ್ ಇಯರಲ್ಲಿ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ದೆ. ಓಕೆ. ಆ್ಯಂಡ್ ಅಲ್ಲಿದು ಅಕಾಡೆಮಿಕ್ಸಲ್ಲಿ ಫಸ್ಟ್ ಇಯರಲ್ಲಿ ಡಿಸ್ಟಿಂಕ್ಷನ್ ಬಂದಿತ್ತು. ಅದಾದಮೇಲೆ ಅದೇ ಓಕೆ, ಇದರಲ್ಲೆಲ್ಲ ಇನ್ವಾಲ್ವ್ ಆಗ್ತಿದ್ದೆ ನಾನು, ಕಲ್ಚರಲ್ ಫೆಸ್ಟಿವಿಟೀಸಲ್ಲಿ. ಆ್ಯಂಡ್ ಅಲ್ಲಿ ಜನ, ಅಲ್ಲಿದು ಅಟ್ಮಾಸ್ಫಿಯರ್, ಟೀಚರ್ಸ್, ಪೇಷಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ
BMC ಇಂದ ಹೊರಗೆ ಬರುವಾಗ ಹೌದು. ನಿಮಗೆ ಮತ್ತೆ PG ಮಾಡಲೇಬೇಕು ಅನ್ನೋ ಒಂದು ಕನಸಿತ್ತು. ಹೌದು. ಆಗ ನೀವು ಮತ್ತೆ ನೀಟ್ ಬರೆದ್ರಲ್ಲ, ಅದು ಹೇಗಿತ್ತು? ಅದೇ ನಾವು ಶುರುವಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ತಾರೆ 10ನೇ ಕ್ಲಾಸ್ ತನಕ ಓದು, ನಿನ್ನ ಲೈಫ್ ಸೆಟ್ ಆಗಿಬಿಡುತ್ತೆ ಅಂತ. ಅದಾದಮೇಲೆ 11, 12 ಆದಮೇಲೆ ನೀನು ನೀಟ್ ಬರಿ ಅಂತ ಹೇಳ್ತಾರೆ. ಇಲ್ಲ CET ಇತ್ತು ನನ್ನ ಆ ಟೈಮಲ್ಲಿ, ಅದು ಬರೆದು ಒಂದು ಸರ್ತಿ MBBS ಸೇರ್ಕೋ ಇಲ್ಲ ಇಂಜಿನಿಯರಿಂಗ್ ಸೇರ್ಕೋ, ಲೈಫ್ ಸೆಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು MBBS ಆದಮೇಲೂ ಇಲ್ಲ ಇಲ್ಲಿಗೆ ನಿಲ್ಲಲ್ಲ, ಇನ್ನು ನೀನು PG ಮಾಡಬೇಕು, ಅವಾಗ ಮಾತ್ರ ನಿನ್ನ ಲೈಫ್ ಸೆಟ್ಲ್ ಆಗೋದು ಅಂತ ಮತ್ತೆ ಹೇಳೋವಾಗ ಇನ್ನೊಂದು ಎಕ್ಸಾಮ್ ಕೊಡಬೇಕಾಗತ್ತೆ. ಸೊ ಅದೂ ಇವಾಗ ಆಲ್ರೆಡಿ ನೀಟ್ UGಯಲ್ಲಿ ಆಲ್ಮೋಸ್ಟ್ 13 to 15 lakhs ಜನ ಕೊಡ್ತಿರ್ತಾರೆ ಎಕ್ಸಾಮ್. ನೀಟ್ PGಯಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿರೋ MBBS ಸ್ಟೂಡೆಂಟ್ಸ್ ಎಕ್ಸಾಮ್ ಕೊಡ್ತಿರ್ತಾರೆ. ಸೊ ಆಲ್ರೆಡಿ ಡಾಕ್ಟರ್ಸ್, ಇವರೆಲ್ಲರೂ ಡಾಕ್ಟರ್ಸ್. 19 ಸಬ್ಜೆಕ್ಟ್ಸ್ ಇರುತ್ತೆ ನಮ್ಮದು MBBS ಕರಿಕ್ಯುಲಮಲ್ಲಿ. 19 ಸಬ್ಜೆಕ್ಟ್ಸ್ ಓದ್ಬಿಟ್ಟು ಅದ್ರ ಬೇಸಿಸಲ್ಲಿ ಕೊಡ್ತಿರ್ತಾರೆ ಎಕ್ಸಾಮ್. ಸೊ ಅದು ಇನ್ನೂ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ. ಆಲ್ರೆಡಿ ಎಸ್ಟಾಬ್ಲಿಷ್ ಡಾಕ್ಟರ್ಸ್ ಅಲ್ವಾ, ಸೊ ಡಿಫಿಕಲ್ಟ್ ಸ್ಕೇಲಲ್ಲಿ ನಡೆಯುತ್ತೆ. ಎಲ್ಲಿ ಆಯಿತು ನಿಮ್ಮದು PG? ನಾನು ಡೆಲ್ಲಿಯಲ್ಲಿ ಮಾಡಿದ್ದೀನಿ. ಏಮ್ಸ್ ಅದು PGIMR ಅಂತ, PGIMER ಅಂತ, PGI ಅಂತ ಹೇಳ್ತೀವಿ, ಅಲ್ಲಿ ಮಾಡಿರೋದು. ಆ್ಯಂಡ್ ಪೀಡಿಯಾಟ್ರಿಕ್ಸ್ ಅಂದರೆ ಮಕ್ಕಳ ಸ್ಪೆಷಾಲಿಟಿ ನಾನು ಚೂಸ್ ಮಾಡಿ. ಸಿಕ್ಕಿದ್ದು? ಹೌದು, ಅದು ಚೂಸ್ ಮಾಡಿದೆ. ಕರ್ನಾಟಕದಲ್ಲಿ ಎಲ್ಲ ಸಬ್ಜೆಕ್ಟ್ ಸಿಕ್ತಿತ್ತು, ಬಟ್ ನಾನು ಡೆಲ್ಲಿ ಪ್ರಿಫರ್ ಮಾಡಿದೆ ಆ ಟೈಮಲ್ಲಿ. ದಕ್ಷಿಣ ಕನ್ನಡದಲ್ಲಿ ಬೆಳೆದವರು, ಬೆಂಗಳೂರಲ್ಲಿದ್ದವರು ಡೆಲ್ಲಿಗೆ ಹೇಗೆ ಸೂಟ್ ಆಯಿತು? ಕಷ್ಟ ಆಗಲಿಲ್ವಾ? ಕಷ್ಟ ಏನೋ ಅನಿಸ್ತಿಲ್ಲ ನನಗೆ, ವೆಲ್ಕಮಿಂಗೇ ಇತ್ತು. ಅವರೆಲ್ಲರೂ ಅಲ್ಲಿ ಹಿಂದಿ ಒಂದು ಭಾಷೆ ಮಾತಾಡ್ತಾರೆ, ಅದು ಬಿಟ್ಟರೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಒಂದು 6 months ಏನೋ ತೆಗೊಂತು. ಬಟ್ ಪೇಷಂಟ್ಸ್ ಎಲ್ಲ ಸ್ವಲ್ಪ ಒರ್ಟ್ ಅನಿಸ್ತಾರೆ, ಅಂದರೆ ಅದು ಟಾಕಿಂಗ್ ಸ್ಟೈಲ್ ಮೇ ಬಿ ಅವ್ರದ್ದು ಅದೇ ಥರ ಇದೆ. ಅದು ಅಭ್ಯಾಸ ಆಗೋಕ್ಕೆ 6 months. ಅದಾದಮೇಲೆ ತುಂಬ ಜನ ಡೆಲ್ಲಿಯವರು, ನಾರ್ತ್ ಇಂಡಿಯನ್ಸ್ ಎಲ್ಲ ತುಂಬ ಜನ ಫ್ರೆಂಡ್ಸ್ ಆದರು. ಅದೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಲ್ಲಿನೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಕೆಲಸ ಮಾಡಿದ್ದು. ಅದು ಗೌರ್ಮೆಂಟ್ ಅಲ್ಲ, ಈಗ ನೀವು ಕಲ್ತಿರೋದು? ಇಲ್ಲ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್. 3 ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ ಡೆಲ್ಲಿಯಲ್ಲಿ. ಓಕೆ. ಅದರಲ್ಲಿ ಒಂದು ನಂದು PGI, ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅದು. ಸೊ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ VIMS ವಿತ್ PGIMR. ಈಗ ಈ PG ಮಾಡಲಿಕ್ಕೆಲ್ಲ ಕೋಟಿಗಟ್ಟಲೆ ಬೇಕು ಹಾಗೆ ಈಗೆಲ್ಲ ಹೇಳ್ತಾರಲ್ಲ, ಬಹಳ ಸರಳ ಒಂದು ಮೊತ್ತದಲ್ಲಿ ಕೆಲವು ನಿಮ್ಮಂಥ ಪ್ರತಿಭಾವಂತರು ಕಲಿತು ಬರ್ತಾರಲ್ಲ, ಆ ಬಗ್ಗೆ ನಿಮ್ಮ ಸಂತೋಷ ಏನು? ಸಂತೋಷ ಅಂದರೆ ಆ ಮೊಮೆಂಟಲ್ಲಿ ನಂಗೆ ಗೊತ್ತಿತ್ತು ಅದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಷ್ಟೊಂದೆಲ್ಲ ನನ್ನ ಕೈಯಲ್ಲಿ. ನನ್ನ ಫೀಸು MBBS ಟೈಮಲ್ಲಿ 6 monthsಗೆ 6,000 ಇತ್ತು. ಓಕೆ. 6,000 ಇತ್ತು ಫಾರ್ 6 months. ಆ್ಯಂಡ್ ಹಾಸ್ಟೆಲ್ ಫೀಸೂ 6 monthsಗೆ 500 rupees ಇತ್ತು. ಸೊ ಕೋಟಿ ಬೇಕು ಹೇಳ್ತಾರೆ, ಬಟ್ ಸಾಧನೆ ಮಾಡಿದರೆ ಇಂಥ ಒಂದು ಈ ರೀತಿಯೆಲ್ಲ ಎಜುಕೇಷನ್ ಪಡಿಬೋದು ಅನ್ನೋದಕ್ಕೆ ನೀವು ಒಂದು ಸಾಕ್ಷಿ ಅಂತ ಅನಿಸ್ತದೆ. ಆಮೇಲೆ PGಯಲ್ಲಿ PG ಆದ ಮೇಲೆ ಏನಿರ್ತದೆ? PGಯಲ್ಲೂ ಪ್ರೈಸ್ ಡಿಫ್ರೆನ್ಸ್ ಇತ್ತು. ಬೆಂಗಳೂರಲ್ಲಿ ನನಗೆ ಸಿಕ್ತಿತ್ತು ಸೀಟು, ಅಲ್ಲಿ ಅರೌಂಡ್ 1.25 lakhs ಇತ್ತು ಇಯರ್ಲಿ ಫೀಸ್. ಫೀಸ್ ಬಗ್ಗೆ ಕೇಳೋದಲ್ಲ, PG ಆದಮೇಲೆ ನೀವು ಏನು ಮಾಡಲಿಕ್ಕಿತ್ತು? ಇವಾಗ ಅಂದರೆ ಟ್ರೆಂಡ್ ಎವ್ರಿ 5 years. ಇವಾಗ ಮುಂಚೆ ಎವ್ರಿ 20 years ಚೇಂಜ್ ಆಗ್ತಿತ್ತು. ಇವಾಗ ಎವ್ರಿ 5 years, ಟು ಬಿ ಆನೆಸ್ಟ್ ಎವ್ರಿ 2 years ಇವಾಗ ಟ್ರೆಂಡ್ಸ್ ಚೇಂಜ್ ಆಗ್ತಾ ಇದೆ ಅಂತ. ಮುಂಚೆ ರೇಡಿಯೋ ಡಯಾಗ್ನೋಸಿಸ್ ತಗೊತಿದ್ರು PGಗೆ, ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಸ್ವಲ್ಪ ರಿಪೋರ್ಟಿಂಗ್ ಎಕ್ಸ್ರೇದು MRI ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದೆ. ಸೊ ಇವಾಗ ಜನ ರೇಡಿಯೋ ಡಯಾಗ್ನೋಸಿಸ್ ಎಲ್ಲ ಆಪ್ಟ್ ಮಾಡ್ತಾ ಇಲ್ಲ. ಇವಾಗ ಮೆಡಿಸಿನ್, ಪೀಡಿಯಾಟ್ರಿಕ್ಸು, ಇಲ್ಲ ಸರ್ಜರಿ, ಅನೆಸ್ಥಿಸಿಯಾಲಜಿ ಇಂಥ ಸಬ್ಜೆಕ್ಟ್ಸ್ನ ಚೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಆನ್ ಪೇಷಂಟ್, ಗೈನಕಾಲಜಿ ಈ ಥರ. ಸೊ ಬಟ್ ಅದರಲ್ಲಿ ಇವಾಗ ಯಾವ ಥರ ಆಗ್ತಾ ಇದೆ ಅಂದರೆ, ಮುಂಚೆ ಒಬ್ಬ MBBS ಮಾಡಿಬಿಟ್ಟು ಎಲ್ಲ ಪೇಷಂಟ್ ನೋಡ್ತಾ ಇದ್ದ. ಆವಾಗ ಅದು ಕ್ವಾಲಿಟಿ ಸ್ಟ್ಯಾಂಡರ್ಡೂ ಅದೇ ಥರ ಇತ್ತು, ಮತ್ತು ಡಿಸೀಸಸ್ಸೂ ಅದೇ ಥರ ಇತ್ತು. ಇವಾಗ ಡಿಸೀಸಸ್ಸೂ ತುಂಬ ಡಿಫ್ರೆಂಟ್ ಡಿಸೀಸಸ್ ಡೈಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಸೂಪರ್ ಸ್ಪೆಷಲೈಸೇಷನ್ ರಿಕ್ವೈರ್ಮೆಂಟ್ ಇವಾಗ ಬರ್ತಾ ಇದೆ. ಸೂಪರ್ ಸ್ಪೆಷಲೈಸೇಷನ್ ಅಂದರೆ ಇವಾಗ ಮುಂಚೆ ಜಸ್ಟ್ ಜನರಲ್ ಸರ್ಜನ್ ಎಲ್ಲ ಆಪ್ರೇಷನ್ ಮಾಡ್ತಾ ಇದ್ರು, ಹರ್ನಿಯಾ, ಹಾರ್ಟ್ ಸರ್ಜರಿ. ಇವಾಗ ಕಾರ್ಡಿಯೋಥೊರಾಸಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಅಂದರೆ ಹೊಟ್ಟೆಗೆ ಜಸ್ಟ್ ಸಪ್ರೇಟ್ ಸರ್ಜನ್ಸ್, ಕಾರ್ಡಿಯೋಗೆ ಸಪ್ರೇಟ್ ಸರ್ಜನ್ಸ್. ಈಗ ಅದರಲ್ಲೂ ಇನ್ನೂ ಸೂಪರ್ ಸ್ಪೆಷಲೈಸೇಷನ್ಸ್ ಇದೆ. ಅದರಲ್ಲೂ ಇವಾಗ ನ್ಯೂರೋ ಸರ್ಜರಿ ಒಬ್ಬ ಮಾಡ್ದೆ ಅಂದರೆ, ನ್ಯೂರೋ ಅಂದರೆ ನಾವು ತಲೆದು ಸರ್ಜನ್, ಜಸ್ಟ್
ತಲೆದು ಮಾತ್ರ ಸರ್ಜರಿ ಮಾಡೋರು, ನ್ಯೂರೋ ಸರ್ಜನ್ಸ್, ಬ್ರೈನ್ದು. ಹ್ಮ್. ಅದರಲ್ಲೂ 3 years ಸೂಪರ್ ಸ್ಪೆಷಲೈಸೇಷನ್ ಇನ್ ನ್ಯೂರೋ ಸರ್ಜರಿ ಮಾಡ್ತಾರೆ. ಅದಾದ್ಮೇಲೆ ಅದಾದ್ಮೇಲೆ ಟ್ರಾಮಾ ಸ್ಪೆಷಲಿಸ್ಟು, ಕ್ಯಾನ್ಸರ್ ಸ್ಪೆಷಲಿಸ್ಟು, ಅಂದ್ರೆ ಅಪ್ಗ್ರೇಡ್ ಆಗ್ತಾನೆ ಇದೆ. ಅಂದ್ರೆ ಸೂಪರ್ ಅದಕ್ಕೆ ಸ್ಪೆಷಲಿಸ್ಟ್ ಹೊಂದಾಣಿಕೆ ನಾವು ಆಗ್ಲೇಬೇಕು. ಹೌದು. ಈಗ ಎನೆಸ್ಥಿಸಿಯಾಲಜಿನೂ ಅಷ್ಟೇ. ಹಾಗಲ್ಲ ನಾನು ಕೇಳ್ತಾ ಇರೋದು, ನಿಮ್ಗೆ ಆಮೇಲೆ ರೂರಲ್ ಸರ್ವಿಸ್ ಇಂಪಾರ್ಟೆಂಟ್ ಇತ್ತಾ ಅಂತ? ನಮಗೆ ಸ್ಟಾರ್ಟಿಂಗಲ್ಲಿ ನಾನು ಸೇರ್ಕೊಂಡಾಗ 1 ವರ್ಷ ರೂರಲ್ ಸರ್ವಿಸ್ ಅಂತ ಬಾಂಡ್ ಓಕೆ ನಮ್ಮ ಕೈಯಲ್ಲಿ ಸೈನ್ ಮಾಡಿಸಿದ್ರು. ನಾವು ಮಾಡಕ್ಕೂ ರೆಡಿ ಇದ್ವಿ. ಬಟ್ ಆ ಮೂಮೆಂಟ್ ಅಲ್ಲಿ ನಮ್ಮನ್ನ ಬೇಡ ಅಂದ್ರು. ನಮ್ಗೆ. ಈಗ ಇದೆ ಇವಾಗ ಶುರು ಮಾಡಿದ್ದಾರೆ. ನನ್ಗಿಂತ 2 ವರ್ಷ ಜೂನಿಯರ್ ಬ್ಯಾಚ್ ಇಂದ ಶುರುವಾಗಿದೆ. ಅಲ್ಲ, ಈಗ ನೀವು PG ಆದ್ಮೇಲೆ ನನಗೆ ಬಾಂಡ್ ಇರ್ಲಿಲ್ಲ. ನಂದು ಡೆಲ್ಲಿಯಲ್ಲಿ ಬಾಂಡ್ ಇರ್ಲಿಲ್ಲ. ಡೆಲ್ಲಿಯಲ್ಲಿ ಇರ್ಲಿಲ್ಲ, ಕರ್ನಾಟಕದಲ್ಲಿ ಇದೆ. ಹೌದು, ಕರ್ನಾಟಕದಲ್ಲಿ 3 ವರ್ಷ ಬಾಂಡ್ ಇತ್ತು. ಡೆಲ್ಲಿಯಲ್ಲಿ ಯಾವ್ದು ಪ್ರಕಾರದ ಬಾಂಡ್ ಇಲ್ಲ. ಬಟ್ ಇವಾಗ ಜಸ್ಟ್ ಒಂದು 15 ದಿನದ ಮುಂಚೆ ಅವರು ಸರ್ಕ್ಯುಲರ್ ತೆಗೆದಿದ್ದಾರೆ, ಬಾಂಡ್ ಶುರು ಮಾಡಿದ್ದಾರೆ ಡೆಲ್ಲಿ ಗವರ್ಮೆಂಟ್. ಹೌದು. ಸೊ ಎವ್ರಿ ಸ್ಟೇಟ್ ಡಿಫ್ರೆಂಟ್ ಇದೆ ಅದು ಯಾವ ತರ. ಯಾಕೆ ಪೀಡಿಯಾಟ್ರಿಷಿಯನ್ ಆಗಬೇಕು ಅಂತ ಕನಸಿತ್ತು ಸೈಕ್ಷಾ? ಎಲ್ಲರಿಗೂ ಒಂದು ಮಕ್ಕಳಂದ್ರೆ ಅವ್ರದ್ದು ಆಯುಷ್ಯ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಇವಾಗ 5 ವರ್ಷದ ಮಗುನ ನಾನು ಟ್ರೀಟ್ ಮಾಡ್ತಿದ್ದೀನಿ ಅಂದರೆ, ಸೇವ್ ಮಾಡ್ತಿದ್ದೀನಿ ಅಂದರೆ, ಅವ್ರು ಇನ್ನೂ 70 ವರ್ಷ ಬದುಕ್ತಾರೆ. ಒಂದು 70 years ಅವರಿಗೆ ಲೈಫಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಂಗೆ. ಯಾರನ್ನೂ ನಾನು ಮೇಲೆ ಕೆಳಗಡೆ ಮಾಡ್ತಿಲ್ಲ. ಅಂದರೆ ನನಗೆ ಅದು ತುಂಬಾನೇ. ಮತ್ತೆ ಮಕ್ಕಳ ಹತ್ರ ಮಾತಾಡೋವಾಗ ಒಂಥರ ಮನಃಶಾಂತಿ. ಅವ್ರಿಗೆ ಮತ್ತೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬೆಳಿಗ್ಗೆ ನಾನು ವಾರ್ಡ್ಗೆ ಹೋದಾಗ ಗುಡ್ ಮಾರ್ನಿಂಗ್ ಡಾಕ್ಟ್ರೇ ಇಲ್ಲ ಪ್ರೀತಿಯಲ್ಲಿ ಮಾತಾಡ್ತಿದ್ರು. ಅದು ಏನು ಕಪಟ ಇಲ್ಲದ ಒಂದು ಮಾತು. ಸೊ ಅದೆಲ್ಲ ನನಗೆ ನನ್ನ ಇಂಟರ್ನ್ಶಿಪ್ ಟೈಮಲ್ಲಿ 1 ತಿಂಗಳು ನಾನು ಪಿಡಿಯಾಟ್ರಿಕ್ಸಲ್ಲಿ ಇದ್ದಾಗ ತುಂಬ ಇಷ್ಟ ಆಗಿತ್ತು. ದೊಡ್ಡವರು ಏನೋ ಒಂದು ಅವರಿಗೆ ಸೆಲ್ಫಿಶ್ನೆಸ್ ಇಂದಾಗಿರಲಿ ಏನೋ ಒಂದು ಇರುತ್ತೆ ಅಂತ ಆ ಥರ ಅನಿಸ್ತಿತ್ತು ನನಗೆ. ನಾನು ಇವಾಗ ಅದೇ ಥರ ಪೇಷಂಟೇ. ಬಟ್ ಆ ಮೊಮೆಂಟ್ ಸೂಕ್ಷ್ಮ ವಿಷಯ ಅಂತ ಹೇಳ್ತಾರೆ. ಹೌದು, ಯಾಕಂದರೆ 1 ತಿಂಗಳ ತನಕ ಮಕ್ಕಳು ಒಂದು ಬೇರೆ ಥರನೇ ನಾವು ಟ್ರೀಟ್ ಮಾಡಬೇಕು. 1 ತಿಂಗಳಿಂದ 1 ವರ್ಷ ತನಕ ಬೇರೆ ಥರ ಟ್ರೀಟ್ ಮಾಡ್ತೀವಿ. ಕಂಪ್ಲೇಂಟ್ಸ್ ಅವ್ರಿಗೆ ಹೇಳಕ್ ಬರಲ್ಲ, ಅವ್ರು ಒಂದೇ ಮಾಡ್ತಾರೆ, ಅಳ್ತಾರೆ ಅಷ್ಟೇ. ಹೌದು. ಸೊ ಅದೊಂದು ನನಗೆ ತುಂಬಾ ಇಂಟ್ರೆಸ್ಟಿಂಗ್. ಅಂದ್ರೆ ಈಗ ಒಂದು ದಿವಸದ ಮಗುವಿಂದ 10 ವರ್ಷದ ಮಗುವರೆಗೆ ಪಿಡಿಯಾಟ್ರಿಷಿಯನ್. ಎಸ್, ಪಿಡಿಯಾಟ್ರಿಷಿಯನ್ನೇ. ಬಟ್ ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಬಂದಿದೆ. 3 years DM ಅಂತ ಹೇಳ್ತೀವಿ ನಾವು, ಡಾಕ್ಟರ್ ಆಫ್ ಮೆಡಿಸಿನ್. ಅದು ಸೂಪರ್ ಸ್ಪೆಷಾಲಿಟಿ ಇನ್ ನಿಯೋನೆಟಾಲಜಿ ಅಂತ ಹೇಳ್ತೀವಿ. ಫಸ್ಟ್ 28 days ಆಫ್ ಲೈಫ್ಗೆ ನಾವು ನಿಯೋನೆಟಾಲಜಿ ಸೂಪರ್ ಸ್ಪೆಷಾಲಿಟಿ. ಅದು ಪಿಡಿಯಾಟ್ರಿಷಿಯನ್ ಬರೋದಿಲ್ವಾ? ಪೀಡಿಯಾಟ್ರಿಷಿಯನ್ಸ್ ನೋಡ್ತಾರೆ. ಇವಾಗ ಓವರ್ಲ್ಯಾಪ್ ಇದೆ ಸುಮಾರು. ಬಟ್ ಇವಾಗ ಸ್ಲೋಲಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಈಗ ನಿಯೋನೆಟಾಲಜಿಸ್ಟ್ ಮೋಸ್ಟ್ಲಿ ಇವಾಗ ಡೆಲಿವರಿ ಅಟೆಂಡಿಂಗ್ ಮಾಡಕ್ಕಿರತ್ತಲ್ವಾ, ಈಗ ಮಗು ಯಾರು ಡೆಲಿವರಿ ಮಾಡುವಾಗ ಪೀಡಿಯಾಟ್ರಿಷಿಯನ್ ಅಟೆಂಡೆಂಟ್ ಇರಬೇಕು. ಇವಾಗ DM ಅಂದ್ರೆ ತುಂಬಾ ಕಡಿಮೆ ಸೀಟ್ಸ್ ಇರುತ್ತೆ. ಗೈನೆಕ್ನವ್ರು ನೋಡೋದಲ್ಲ ಅದು. ಗೈನೆಕ್ನವರು ಬರೀ ಗರ್ಭಿಣಿಯನ್ನ ಮಾತ್ರ ನೋಡ್ತಾರೆ. ಮಗುನ ಆ ಮೂಮೆಂಟ್ ಅಲ್ಲಿ ಇವಾಗ ನಮ್ಮ ಗೌರ್ಮೆಂಟ್ ಕಡೆಯಿಂದನೂ ಅದು ಜನನಿ ಯೋಜನೆಗಳೆಲ್ಲ ಇದೆ. ಅದರಲ್ಲೆಲ್ಲ ಎಲ್ಲ ಕಡೆ ಒಂದು ಪಿಡಿಯಾಟ್ರಿಷಿಯನ್ ಇಲ್ಲ ನಿಯೋನೆಟಾಲಜಿಯಲ್ಲಿ ಸ್ಪೆಷಲೈಸೇಷನ್ ಇರಲೇಬೇಕು ಅಂತ. ಹೆರಿಗೆ ಆಗೋ ರೂಮಲ್ಲಿ ಲೇಬರ್ ರೂಮ್ ಅಂತೀವಿ, ಅಲ್ಲಿ ಇರಲೇಬೇಕು ಅಂತ ರೂಲ್ಸ್ ಇದೆ. ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಸೆಲೆಕ್ಷನ್ ನೀವೀಗ? ಇವಾಗ ನಾನು ಬೆಂಗಳೂರಲ್ಲಿ ಸಾಗರ್ ಆಸ್ಪತ್ರೆ ಅಂತ ಇದೆ ಜಯನಗರದಲ್ಲಿ, ಅಲ್ಲಿ ಕೆಲಸ ಶುರು ಮಾಡಿದ್ದೀನಿ. ಈಗ ದಕ್ಷಿಣ ಕನ್ನಡದವರು, ಅದು ಕೂಡ ಉಳ್ಳಾಲದವರು ಈಗ ಬ್ಯಾಂಗ್ಳೂರಿಗೆ ಹೋಗಿ ಆಯ್ತು. ನಮ್ಮೂರಿಗೆ ಬರುವ ಏನಾದರೂ ಚಾನ್ಸಸ್ ಇದೆಯಾ? ನಮ್ಮೂರ ಸೇವೆ ಸಿಗ್ಬಹುದಾ? ಇವಾಗ ಎಷ್ಟಾಗತ್ತೆ ನನ್ನ ಕೈಯಿಂದ ಓದೋದು, ಎಕ್ಸಾಮ್ ಬರೆಯೋದು ಅವೆಲ್ಲ ಇದೆಯಾ? ಇಲ್ಲ, ಬರಿತಾ ಇದ್ದೀನಿ. ಇನ್ನೂ ಇದೆ? ಹೌದು. ಏನದು? ಅಂದರೆ ಇವಾಗ ನಾನು ಫೆಲೋಶಿಪ್ ಎಕ್ಸಾಮ್ಸು ಮತ್ತು ಬೇರೆ ಕಡೆ ಬೇರೆ ದೇಶದ್ದು ಕ್ಲಿನಿಕಲ್ ಎಕ್ಸಾಮ್ಸ್ ಇರುತ್ತೆ, ಅದನ್ನೆಲ್ಲ ಬರಿತಾ ಇದ್ದೀನಿ. ಇನ್ನೂ ಬರಿತಾ ಇದ್ದೀನಿ. ಪಾಪನ ಆಸೆ ಆಗಿತ್ತಲ್ಲ, ಎಷ್ಟು ಓದಿದ್ರು ಓದಮ್ಮ ನೀನು. ಓದೋ ಟೈಮಲ್ಲಿ ಯಾವಾಗ ಓದಕ್ಕಾಗತ್ತೆ ಅದನ್ನ ಓದ್ಬಿಡೋದು, ಎಷ್ಟು ನಮ್ಮ ಕೈಯಲ್ಲಿ ಆಗತ್ತೆ ಅದು ಮಾಡೋದು. ಅದು ಅಪ್ಪನ ಆಸೆ ಯಾವತ್ತೂ ಇತ್ತು. ಅವ್ರನ್ನ ನೆನ್ಸ್ಕೊಂಡೆ ನಾನು ಓದೋವಾಗ, ಅವ್ರನ್ನ ನೆನ್ಸ್ಕೊಂಡೇ ಓದೋದು. ಆಗ ಅವರ ಸಂಸ್ಮರಣಾ ಸಭೆಯಲ್ಲಿ ಒಂದು ಮಾತು ಕೇಳಿದೆವು ಸಾಯಕ್ಷನ್ ಬಾಯಲ್ಲಿ, ನನ್ನ ಅಪ್ಪನಂತ ಅಪ್ಪ ಎಲ್ಲರಿಗೂ ಸಿಗ್ಲಿ ಅಂತೇಳಿ. ಬಹಳ ಒಂದು ಎಲ್ಲರಿಗೂ ಕೂಡ ಆ ಸಂದರ್ಭ ನಾವು ಗದ್ಗದಿತರಾಗಿದ್ದೇವೆ. ತುಂಬಾ ಸಂತೋಷನೂ ಕೂಡ ಆಗಿದೆ. ಇಂಥ ಮಕ್ಕಳು ಖಂಡಿತವಾಗಿ ಎಲ್ಲ ಮನೆಯಲ್ಲಿ ಇರಲಿ ಅಂತೇಳಿ ನಮಗೆ ಕೂಡ ಅಂತ ಆಶಯ ಇತ್ತು. ಅಪ್ಪನ ಬಗ್ಗೆ ಏನಾದರೂ ಇದೆಯಾ ಇನ್ನು ಹೇಳುವಂಥದ್ದು? ನಾನು ಅಂದರೆ ತುಂಬ ನಾರ್ತ್ ಇಂಡಿಯಾಗೂ ಹೋಗಿದ್ದೀನಿ, ಅಲ್ಲಿನೂ ನೋಡಿದ್ದೀನಿ. ಅಲ್ಲಿ ಒಬ್ಬಳೇ ಮಗಳಿರೋ ಫ್ಯಾಮ್ಲಿ ಸಿಗೋದು ತುಂಬ ಕಷ್ಟ. ಈಗ ನಾನು ಒಬ್ಬಳೇ ಮಗಳು. ನೀವು ಎಷ್ಟು ಹುಡುಕಿದ್ರು ನಾನು ತುಂಬ ಜನ ನೋಡಿದೆ, ತುಂಬ ಫ್ಯಾಮ್ಲೀಸ್ ನೋಡಿದೆ, ತುಂಬ ಜನ ಅಡ್ಮಿಟ್ ಆಗ್ತಾ ಇದ್ರು. ಒಬ್ಬಳೇ ಮಗಳಿರೋ ಫ್ಯಾಮ್ಲೀಸ್ ತುಂಬ ನಮ್ಮ ಸೌತ್ ಇಂಡಿಯಾದಲ್ಲೇ ಇರೋದು. ಅಂದರೆ ಆ ಥರದ್ದು ನನ್ನ ಅಪ್ಪನ ಮೈಂಡ್ ಸೆಟ್.
ಒಬ್ಳು ಮಗಳಿದ್ರು ಒಬ್ಬ ಮಗನ ಥರನೇ. ಮಗ ಮಗಳು ಅಂತ ಭೇದ ಭಾವ ಮಾಡಿದವರಂತೂ ಎಂದೂ ಅಲ್ಲ ನನ್ನ ಅಪ್ಪ. ಮಗನ ಥರನೇ ಬೆಳೆಸಿದ್ದಾರೆ. ಅಲ್ಲಿ ನನಗೆ ಯಾವುದೇ ಪ್ರೋತ್ಸಾಹ ಇರಲಿ ಏನೇ ಇರಲಿ ಯಾವತ್ತೂ ಭೇದ ಭಾವ ಮಾಡಿದವರಂತೂ ಅಲ್ಲ. ಮತ್ತು ಎಲ್ಲದಕ್ಕೂ ಮುಂದೆ ಹೋಗಿ ಕಲಿಯೋದು ಮಾಡೋದು ಒಂಥರ ನಾನು ಅಪ್ಪ ನಂಗೆ ಇಂಟ್ರೆಸ್ಟ್ ಇಲ್ಲ ಹೇಳಿದ್ರೆ ಇಂಟ್ರೆಸ್ಟು ಆ ಥರ ಬರಲ್ಲ. ಅದನ್ನ ಕಲ್ಟಿವೇಟ್ ಮಾಡಬೇಕು, ಡಿಸಿಪ್ಲಿನ್ ಲೈಫಲ್ಲಿ ನಾವು ತರಿಸ್ಬೇಕು ಮಾಡಬೇಕು ಅಂತ ಯಾವತ್ತೂ ಹೇಳಿರೋ ನನ್ನ ತಂದೆ. ಅವರು ಬರೇ ನಿಮ್ಮನ್ನು ವೈದ್ಯ ಮಾಡಿದ್ದು ಮಾತ್ರ ಅಲ್ಲಂತೆ, ನಿಮ್ಮನ್ನು ಕಲಾವಿದೆ ಮಾಡಿದಾರಂತೆ, ನಿಮ್ಮನ್ನು ಬಜಕಿ ಮಾಡಿದಾರಂತೆ. ಹೌದು, ಅದನ್ನು ನಾನು ಯಾವತ್ತೂ ನನ್ನ ಅಪ್ಪನಿಗೆ ನಾನು ಯಾವತ್ತೂ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಯಾಕಂದರೆ ನಾಟ್ ಜಸ್ಟ್ ಒಂದು ಎಲ್ಲನೂ ಆರ್ಟ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ಅವರೇ ಖುದ್ದಾಗಿ ಅವ್ರ ಬೈಕಲ್ಲಿ ನನ್ನ ಕರ್ಕೊಂಡು ಹೋಗಿ ಕ್ಲಾಸಿಗೆ ಬಿಟ್ಟು ಅಲ್ಲಿಂದ ಕರ್ಕೊಂಬರೋದು. ಮತ್ತು ಏನೇ ಒಂದು ನಂಗೆ ಚೆಸ್ ಕಲಿಯೋಕ್ಕೆ ಇಷ್ಟ ಇದೆ ಹೇಳಿದ್ರೆ ಚೆಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು. ಯಾವ ಕ್ಲಾಸ್ ನಂಗೆ ಬೇಕು, ಸಮ್ಮರ್ ಕ್ಯಾಂಪ್ ಬೇಕು, ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಾಯಿದ್ರು ಅವ್ರದ್ದೇ ಬೈಕಲ್ಲಿ. ಆಮೇಲೆ ನಾವೆಲ್ಲ ದೋಸೆ ತಿಂತಿದ್ವಿ. ಒಂಥರ ನಾನು ತುಂಬ ಜನ ನೋಡಿದೆ, ಬಟ್ ನಂತರ ಅಪ್ಪ ನಾನು ಯಾರೂ ನೋಡಿಲ್ಲ. ಅಷ್ಟು ಪ್ರೋತ್ಸಾಹ, ಅಷ್ಟು ಒಂಥರ. ಮತ್ತು ನಾನು ಎಲ್ಲಿ ಹೋಗ್ತೀನಿ ಅಪ್ಪ ಹೇಳಿದರೆ ಆಯಿತು ಹೋಗ್ಬಾ ಮಗ ಅಂತ ಹೇಳ್ತಿದ್ರು. ಯಾವತ್ತು ರಿಸ್ಟ್ರಿಕ್ಷನ್ ಏನು, ಅದಕ್ಕೆ ನಮಗೇ ಒಂದು ರೆಸ್ಪೆಕ್ಟು, ಅದರಲ್ಲಿ ನಾವು ಅವ್ರ ಆಸೆನೆಲ್ಲ ಪೂರೈಸಬೇಕು ಅಂತ ಅನಿಸುತ್ತೆ, ಮನಸ್ಸು ಬರುತ್ತೆ. ಆ್ಯಂಡ್ ಅವರ ಆಂಬಿಷನ್ಸ್ ಏನಿತ್ತು, ನೀವು ಒಂದು ಒಳ್ಳೆ ಡಾಕ್ಟರ್ ಆಗಬೇಕು, ಸಮಾಜ ಸೇವೆ ಮಾಡಬೇಕು ಅಂತೆಲ್ಲದ ಬಹುಶಃ ಇದ್ದಿರ್ಬೋದು. ಹೌದು, ಅಂದರೆ ಅವ್ರೇನು ಹೇಳ್ತಿರ್ಲಿಲ್ಲ, ನಂಗೆ ಅರ್ಥ ಆಗ್ತಾ ಇತ್ತು ಅವರದ್ದು. ಅಂದರೆ ಅವರನ್ನು ನೋಡಿ ನನಗೆ ಇನ್ಸ್ಪಿರೇಷನ್ ಬರ್ತಿತ್ತು ಅಂತ. ನಾನು ಹುಟ್ಟಿದ ವರ್ಷದಲ್ಲಿ ಅವರದ್ದು MA ಮುಗಿಸಿದ್ರು, ಅವರು ವಿದ್ವಾನ್ ಎಕ್ಸಾಮ್ ಮುಗಿಸಿದ್ರು. ಅವರ ಅಚೀವ್ಮೆಂಟ್ಸ್ ನೋಡಿ ನನಗೆ ನಾನು ಏನೂ ಅಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗತ್ತೆ. ಅಂದರೆ ಅವ್ರದ್ದು ವಿದ್ವಾನ್ ಎಕ್ಸಾಮ್ ಕೊಟ್ಟಿದ್ರು, ನಾಟ್ ಜಸ್ಟ್ ವೋಕಲ್ಸಲ್ಲಿ, ಹಾರ್ಮೋನಿಯಮಲ್ಲೂ ಕೊಟ್ಟಿದ್ರು. ಮತ್ತು ಸ್ವಿಮ್ಮಿಂಗ್ ಅವ್ರು ಕಲಿಯೋಕ್ಕೆ ಶುರು ಮಾಡಿರೋದು ಆಫ್ಟರ್ 30. ಅವರು 30 ವರ್ಷ ಆದಮೇಲೆ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಶುರು ಮಾಡಿರೋದು ಅವರು. ಅಂದರೆ ಅವ್ರಿಗೆ ಯಾವುದ್ರಲ್ಲಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರು ಅದನ್ನು ಸಾಧಿಸಲೇಬೇಕು, ಅವ್ರು ಮಾಡ್ತಾನೋ ಇದ್ರು. ಮಾಡಿಸ್ಲೇಬೇಕು ಅಂತ ಕೂಡ ಇತ್ತು. ಹೌದು, ಅವ್ರನ್ನ ನೋಡಿನೂ ಒಂಥರ ಇನ್ಸ್ಪಿರೇಷನು ಬರ್ತಿತ್ತು ಅಂತ. ಮತ್ತು ವಾಯ್ಲಿನ್ ತಗೊಂಡ್ರು, ವಾಯ್ಲಿನ್ ಕಲಿಬೇಕು ಅಂತ. ಸಿತಾರ್ ನುಡಿಸ್ತಿದ್ರು, ತಬ್ಲಾ ಬಾಳಿಸ್ತಿದ್ರು, ಮತ್ತು ಬುಕ್ಸ್ ಬರೆದಿದ್ರು. ಬುಕ್ಸನ್ನು ಕೂತ್ಕೊಂಡು ಅಧ್ಯಯನ ಮಾಡಿ 10 ವರ್ಷ ಅಧ್ಯಯನ ಮಾಡಿ, ಒಂದು ನಿಮಿಷನೂ ಸುಮ್ಮನೆ ಕೂತ್ಕೊಳ್ಳೋ ಥರ ಅವರಲ್ಲ. ಬೆಳಿಗ್ಗೆ ಎದ್ದು ಸ್ವರಾಭ್ಯಾಸ ಮಾಡ್ತಾ ಇದ್ರು, ಪುಸ್ತಕ ಬರೀತಿದ್ರು, ಭಜನೆ ಬರಿತಾ ಇದ್ರು, ಲಿರಿಕ್ಸ್ ಬರಿತಾ ಇದ್ರು. ಏನೋ ಒಂದು ಡೈಲಿ ಒಂದು ಎವ್ರಿ ಅವರ್ ಆಫ್ ದ ಡೇ ಅವರು ಆಕ್ಯುಪೈಡ್ ಇರ್ತಿದ್ರು. ಅಪ್ಪನ ಬಗ್ಗೆನೇ ಕೇಳ್ತಾ ಇದ್ದೇವೆ ಆಗದಿಂದ. ಯಾಂದಾಲ ಅತ್ತ ಅಂತ ಆಶಕ್ಕೆ ಕೇಳಿದರೆ ಅಮ್ಮ ಹೇಗಿದ್ರು? ನನ್ನ ಅಮ್ಮನೂ ಯಾವತ್ತೂ ನನಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನನ್ನ ಇಮೋಷ್ನಲಿ ನನಗೆ ಅಮ್ಮನೂ ಯಾವತ್ತು ನಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ ನಾನು. ಎಲ್ಲದಕ್ಕೂ ಇಮೋಷ್ನಲಿ ನನ್ನ ಅಮ್ಮ ಏನಕ್ಕೂ ಕಡಿಮೆ ಮಾಡಿಲ್ಲ. ನನಗೇನಾದರೂ ಬೇಕು ಹೇಳಿದರೆ ನನಗೆ, ನನ್ನ ಅಪ್ಪನಿಗೆ ಎಲ್ಲರಿಗೂ ಬಟ್ಟೆ ಕೊಡಿಸೋದು, ನನಗೆ ಸೈಕಲ್ ಫಸ್ಟ್ ಕೊಡಿಸಿರೋದು ನನ್ನ ಅಮ್ಮ. ಮತ್ತು ಏನೇ ಇದ್ದರೂ ಕಾರ್ ಕಲಿ ಅಂತ ಯಾವತ್ತೂ ಪ್ರೋತ್ಸಾಹ ಕೊಡ್ತಿದ್ದಿದ್ದು ನನ್ನ ಅಮ್ಮ. ಸೊ ಅವ್ರ ಸಪೋರ್ಟ್ ಇಲ್ಲದೆ ಯಾವುದೂ ಸಾಧ್ಯನೇ ಇರಲಿಲ್ಲ ಇಲ್ಲಿ ತನಕ. ಈಗ MBBS ಭಾರಿ ಕಷ್ಟ, ಪಾಪದಗ್ಲೆ ಬ್ರಾಪನ ಪೋಪನ ಬೇಲತ್ತು ಈಗೆಲ್ಲ ಹೇಳುವವರೆಲ್ಲ ಇದ್ದಾರೆ. ಈಗಿನ ನೆಕ್ಸ್ಟ್ ಯೂತ್ಗೆ, ನೆಕ್ಸ್ಟ್ ಪೀಳಿಗೆಗೆ ನಿಮ್ಮ ಸಂದೇಶ ಏನು? ಮಕ್ಕಳೆಲ್ಲ ಏನಾಗಬೇಕು ಮತ್ತು ಆಗಬೇಕಾದ್ರೆ ಏನು ಮಾಡಬೇಕು? ಅವರಿಗೆ ಯೋಚನೆ ಮಾಡಬೇಕು. ಅವರು ಹೈಸ್ಕೂಲ್ ಟೈಮಲ್ಲಿ ಹೌದು ತುಂಬ ಬೇಗ, ಬಟ್ ಇವಾಗಿದ್ದು ಜನ್ರೇಷನ್ ಯಾವ ಥರ ಇದೆ ಅಂದರೆ ಫಾಸ್ಟ್ ಪೇಸ್ಡ್ ಇದೆ. ಸೊ ಬೇಗ ಡಿಸೈಡ್ ಮಾಡೋದು ಬೆಟರ್ ನನ್ನ ಪ್ರಕಾರ. ಮತ್ತು ಎಲ್ಲರೂ 7ನೇ ಕ್ಲಾಸ್ 6ನೇ ಕ್ಲಾಸಿಗೆ ಕೋಚಿಂಗ್ ಕ್ಲಾಸ್ ಸೇರೋದು ಎಲ್ಲ ಮಾಡ್ತಿದ್ರು. ನಾನು ಹೋಗಿದ್ದೀನಿ, ಇಲ್ಲ ಹೇಳ್ತಾ ಇಲ್ಲ. ಬಟ್ ಒಂದು ಐಡಿಯಾ ಅಂದರೆ ಜಸ್ಟ್ 2 ಬ್ರಾಂಚ್ ಅಲ್ಲ, ಮೆಡಿಕಲ್ ತಗೊಳ್ಳೋರಿಗೆ ನಂದು ಯಾವತ್ತೂ ಪ್ರೋತ್ಸಾಹ ಇದ್ದೇ ಇದೆ. ಬಟ್ 2 ಬ್ರಾಂಚ್ ಅಲ್ಲ, ಬೇರೆನೂ ತುಂಬ ಆಪ್ಷನ್ಸ್ಗಳಿದೆ. ಅದನ್ನೆಲ್ಲ ಪ್ಯಾಂಪ್ಲೆಟ್ಸು ಅವನ್ನೆಲ್ಲ ಆನ್ಲೈನ್, ಮತ್ತು ಇವಾಗ ಎಷ್ಟೊಂದು ಮೆಟೀರಿಯಲ್ ಇದೆ, ಅದನ್ನೆಲ್ಲ ಕ್ಯಾರಿಯರ್ ಗೈಡೆನ್ಸ್ ವೀಡಿಯೋಸ್ ನೋಡಲಿ ಅಂತ ನನ್ನ ಪ್ರಕಾರ. ಮತ್ತು ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ, ಅವರು ಎಲ್ಲರೂ ಡಿಫ್ರೆಂಟ್ ಥರ ಜನ ಇರ್ತಾರೆ, ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಅವ್ರು ನೋಡಿ ಅದ್ರ ಬೇಸಿಸ್ ಮೇಲೆ ಅವ್ರು ಸಿಲೆಕ್ಟ್ ಮಾಡಲಿ ಅಂತ ನನ್ನ ಅಭಿಪ್ರಾಯ. ಅದು ಬಿಟ್ಟು ಮೆಡಿಕಲ್ ತಗೊಳ್ತಾರೆ ಹೇಳಿದ್ರೆ ನನ್ನ ಪ್ರೋತ್ಸಾಹ ಇದ್ದೇ ಇದೆ. ಬಟ್ ಕಷ್ಟಪಡಬೇಕು, ಯಾಕಂದ್ರೆ ಅದು ಮತ್ತೆ ಜೀವನ ಪೂರ್ತಿ ಓದಕ್ಕೆ ಒಂಥರ ತಯಾರಿರ್ಬೇಕು. ಅದನ್ನ ಕಷ್ಟ ಅಂತ ಅನ್ಕೊಂಡು ತಗೊಂಬಾರ್ದು. 2 ಗಂಟೆ ರಾತ್ರಿವರೆಗೆ ಓದೋದು ಇದೆ. ಹೌದು, ಯಾಕಂದ್ರೆ ಒಂದು ಮನುಷ್ಯನ ಜೀವನ ನಿಮ್ಮ ಕೈಯಲ್ಲಿರುತ್ತೆ. ಆ ಮೂಮೆಂಟಲ್ಲಿ ಅದು ಒಂದು ಹೌದು, ಯಾರ್ದು ಜೀವನದ ವಿಷಯ ಬರುವಾಗ ತಪ್ಪು ಮಾಡೋದು ಈಸ್ ನಾಟ್ ಅಲೌಡ್ ಅಂತ. ಓಕೆ, ಗುಡ್ ಲಕ್ ಸಾಕ್ಷಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.
ಅಪ್ಪಕ್ಕ